सप्तर्षि मान्यो गुरुः द्राक्षारामं सुभीमनाथ मुकथ शंभो यशितांचले श्री सिंहासन मारचय वसतिं चक्रे च तत्रैव यः एको राम गुरु संपूर्ण करुण कुर्यात् सदा मंगलम कंठे यस्य विराजते हि गरलम गंगा जलम मस्तके वामांगे गिरिराज राजतनया जाया भवानी स्थिता नंदी स्कंद गणादिनाथ सहित श्री केदारनाथ प्रभु केदारांचल संस्थितो हि सततम कुर्यात् सदा मंगलम. ಪ್ರಥಮದಲ್ಲಿ ಮೂಲ ಆಚಾರ್ಯ ಪರಂಪರೆಯನ್ನ ಎಮ್ಮಯ ಹೃನ್ಮಂದಿರದಲ್ಲಿ ಸ್ಮರಿಸಿಕೊಂಡು ಪಂಚಕೇದಾರೇಶ್ವರರನ್ನ ಪ್ರಾರ್ಥನೆಗೈಯುತ್ತ ತಪೋಕ್ಷೇತ್ರ ಕಣ್ವಕುಪ್ಪೆ ಗವಿಮಠದ ಗುರು ಪರಂಪರೆಗೆ ಅನಂತಾನಂತ ದಂಡವತ್ ಪ್ರಣಾಮಗಳನ್ನ ಸಮರ್ಪಣೆ ಮಾಡುತ್ತಾ ಉತ್ತರಾಯಣ ಪುಣ್ಯ ಪರ್ವ ಕಾಲದ ಸುಸಂದರ್ಭದಲ್ಲಿ ತಪೋಕ್ಷೇತ್ರ ಕಣ್ವಕುಪ್ಪೆ ಗವಿಮಠದಲ್ಲಿ ಸಾಗಿಕೊಂಡು ಬಂದಂತ ಧನುರ್ಮಾಸ ಪೂಜಾ ಮಂಗಲ ಹಾಗೂ ಶ್ರೀ ಗುರು ಶಾಂತಲಿಂಗೇಶ್ವರ ಮಹಾಸ್ವಾಮಿಗಳವರ ರಥೋತ್ಸವ ಕಾರ್ಯಕ್ರಮ ಬಹಳ ಸುಂದರ ಹಾಗೂ ಅರ್ಥಪೂರ್ಣವಾಗಿ ಸಾಗಿಕೊಂಡು ಬಂದಿದೆ. ಈ ಒಂದು ವಿಶೇಷವಾದ ಕಾರ್ಯಕ್ರಮದಲ್ಲಿ ತನು ಮನ ಧನ ವಿವಿಧ ಪ್ರಕಾರ ಸೇವೆಯನ್ನು ಸಲ್ಲಿಸಿ ಕರ್ತೃನಾಥನ ಕೃಪಾಶೀರ್ವಾದಕ್ಕೆ ಪಾತ್ರರಾದಂಥ ಸಮಸ್ತ ಭಕ್ತ ಮುಮುಕ್ಷುಗಳೇ, ಎಲ್ಲ ಗೌರವಾನ್ವಿತ ಗಣ್ಯಮಾನ್ಯ ವ್ಯಕ್ತಿಗಳೇ, ಸೇವಾಕರ್ತರೇ, ಛಾಯಾಕಾರರೇ, ಚಿತ್ರಕಾರರೇ, ಪತ್ರಕಾರರೇ, ಸಭಾ ಸಂಚಾಲಕರೇ, ಪೊಲೀಸ್ ಇಲಾಖೆ ಸಿಬ್ಬಂದಿ ವರ್ಗವೇ, ಇಲ್ಲಿ ಪಾಲ್ಗೊಂಡು ಅನೇಕ ಪೂಜಾ ಕೈಂಕರ್ಯಗಳನ್ನು ನೆರವೇರಿಸಿಕೊಟ್ಟಂತ ಎಲ್ಲ ಪುರೋಹಿತ ಬಳಗವೇ, ಮಾತೆಯರೇ, ಮುದ್ದು ಮಕ್ಕಳೇ, ಸದ್ಭಕ್ತ ಬಂಧುಗಳೇ, ಒಂದು 2 ನಿಮಿಷ ಬಹಳ ಸೂಕ್ಷ್ಮವಾಗಿ ಗಮನಿಸ್ರಿ. ಒಬ್ಬ ಹುಡುಗ, ಒಬ್ಬ ವ್ಯಕ್ತಿ ಒಂದು ದಾರಿಯಲ್ಲಿ ನಡ್ಕೊಂಡು ಹೋಗ್ತಾ ಇದ್ದ. ಒಂದು ವಿಚಿತ್ರವಾದ ಘಟನೆಯನ್ನ ನೋಡ್ತಾನೆ. ಇನ್ನೊಬ್ಬ ವ್ಯಕ್ತಿ ಮೋಟಾರ್ ಸೈಕಲ್ ಅಲ್ಲಿ ಅಪಘಾತ ಆಗಿದೆ. ಅಪಘಾತ ಆಗಿ ಆ ವ್ಯಕ್ತಿ ರಕ್ತಸ್ರಾವದಿಂದ ಒದ್ದಾಡ್ತಾ ಇದ್ದಾನೆ. ನೀರು ನೀರು ಅಂತ ಹಂಬಲಿಸ್ತಾ ಇದ್ದಾನೆ. ಇಷ್ಟೆಲ್ಲ ಘಟನೆಗಳ ಮಧ್ಯದಲ್ಲಿ ಆ ನೀರು ನೀರು ಅಂತ ಹಂಬಲಿಸುವಂತ ವ್ಯಕ್ತಿಯನ್ನ ನೋಡಿ ಅವನ ಕೈ ಒಳಗಿರುವಂತ ಮೊಬೈಲ್ ಕಸ್ಕೊಂಡು, ಅವನ ಕೊರಳಲ್ಲಿರುವಂತ ಬಂಗಾರದ ಒಡವೆಗಳನ್ನ ಕಿತ್ಕೊಂಡು, ಅವನ ಕೈಯಲ್ಲಿ ಇರುವಂತ ಉಂಗುರವನ್ನ ಕಸ್ಕೊಂಡು ಹೋಗುವಂತ ವ್ಯಕ್ತಿಗೆ ನೀವೆಲ್ಲ ಏನ್ ಹೇಳಲಿಕ್ಕೆ ಬಯಸ್ತೀರಿ? ಏನ್ ಹೇಳ್ಬಹುದು? ಪಾಪಿಷ್ಟ ಅಂತ ಕರೀತಾರೆ. ಇನ್ನೊಬ್ಬ ವ್ಯಕ್ತಿ ಅದೇ ಮಾರ್ಗದಲ್ಲಿ ಬಂದ, ಅವನನ್ನ ನೋಡಿದ, ನೀರು ನೀರು ಅಂತ ಬೇಡ್ತಾ ಇದ್ದದನ್ನ ನೋಡಿ ಅದೆಲ್ಲ ಮೊಬೈಲ್ನಲ್ಲಿ ಸೆರೆ ಹಿಡಿದ, ವಿಡಿಯೋ ಮಾಡ್ಕೊಂಡು ಹೋದ. ಅವನಿಗೇನಂತೀರಿ? ಮನುಷ್ಯ ರೂಪದ ಮೃಗ ಅಂತ ಕರೀತಾರೆ. ಇನ್ನೊಬ್ಬ ಮನುಷ್ಯ ಬಂದ, ಅವನನ್ನ ನೋಡಿದ, ಅವನಿಗೊಂದಿಷ್ಟು ನೀರು ಕೊಟ್ಟು ಹಾಗೆ ಹೋಗ್ಬಿಟ್ಟ. ಅವನಿಗೇನು ಹೇಳ್ಬೋದು? ಸಾದಾ ಮನುಷ್ಯ ಅಂತ ಕರೀತಾರೆ. ಇನ್ನೊಬ್ಬ ವ್ಯಕ್ತಿ ಬಂದ, ಅವನನ್ನ ನೋಡಿದ, ಅವನಿಗೆ ನೀರನ್ನು ಕೊಟ್ಟು ಸಂತೈಸಿ ಅವನನ್ನ ವ್ಯವಸ್ಥೆ ಮಾಡಿ ಆಸ್ಪತ್ರೆಗೆ ಕರೆದೊಯ್ದು ಅವನಿಗೆಲ್ಲ ಪ್ರಕಾರದ ಚಿಕಿತ್ಸೆಯನ್ನು ಕೊಡಿಸಿ ಅವನದೇ ರಕ್ತವನ್ನು ಅವನಿಗೆ ಕೊಟ್ಟು ಅವನ ತಂದು ಮನೆಗೆ ಬಿಟ್ಟು ಅವನ ಸುರಕ್ಷಿತವಾಗಿ ಪರಿವಾರಕ್ಕೆ ಸೇರಿಸಿ ಹೋಗುವಂತ ಒಬ್ಬ ವ್ಯಕ್ತಿ. ಅವನಿಗೇನು ಹೇಳ್ತಾ ಇದ್ದೀರಿ? ಅವನೇ ಮಹಾತ್ಮ ಅಂತ ಕರೀತಾ ಇದ್ದಾರೆ.
ಅದಕ್ಕೆ ಇಲ್ಲಿ ನೆರೆದಂತ ನಮ್ಮ ಅತ್ಯಂತ ಆತ್ಮೀಯ ಭಕ್ತರು ತಾವೆಲ್ಲರೂ ಕೂಡ ಮಹಾತ್ಮರು ಆಗುವಂತ ರೀತಿಯಲ್ಲಿ ತಾವು ನಡ್ಕೋಬೇಕು ಅನ್ನುವಂತ ಆದೇಶ ಈ ಉತ್ತರಾಯಣ ಪುಣ್ಯ ಪರ್ವ ಕಾಲದ ಸಂದೇಶ ಅಂತಕ್ಕಂಥದ್ದು. ಸದ್ಭಕ್ತ ಬಂಧುಗಳೇ, ಜೀವನದಲ್ಲಿ ನಾವು ಯಾರು ಕೂಡ ಶಾಶ್ವತರಲ್ಲ. ಯಾವ ಕಾಲದಲ್ಲಿ, ಯಾವ ರೂಪದಲ್ಲಿ, ಯಾವ ರೀತಿಯಲ್ಲಿ ನಮಗೆಲ್ಲ ಮೃತ್ಯು ಬರುತ್ತೋ ಗೊತ್ತಿಲ್ಲ. ಇರುವಷ್ಟು ದಿನ ಮಾತ್ರ ಸತ್ಯ. ಇರುವಷ್ಟು ದಿನ ನಾವು ಕಾರ್ಯವನ್ನ ಮಾಡುವಂಥದ್ದು ಅತ್ಯಂತ ಅವಶ್ಯಕ ಮತ್ತು ಅನಿವಾರ್ಯತೆ ಇದೆ. ಹಾಗಾಗಿ ಒಂದಷ್ಟು ಒಳ್ಳೆ ಕಾರ್ಯವನ್ನ ಮಾಡೋಣ, ಧರ್ಮ ಕಾರ್ಯವನ್ನ ಮಾಡೋಣ, ಶ್ರೇಷ್ಠ ಕರ್ಮವನ್ನ ಮಾಡೋಣ. ಹಾಗಾಗಿ ನಾವು ಯಾವುದೇ ಸಂದರ್ಭದಲ್ಲೂ ಕೂಡ ಧರ್ಮದಿಂದ ಹಿಂದೆ ಸರಿಬಾರದು ಅಂತಕ್ಕಂಥ ಮಾತನ್ನು ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ಕಠಿಣ ಪ್ರಸಂಗಗಳು ಪ್ರತಿಯೊಬ್ಬರ ಜೀವನದಲ್ಲಿ ಬರ್ತವೆ. ಕಠಿಣ ಪ್ರಸಂಗ ಯಾರ ಜೀವನದಲ್ಲಿ ಬಂದಿಲ್ಲ ಅಂತ ಒಬ್ಬರು ಇಲ್ಲ. ಇವತ್ತು ಅತ್ಯಂತ ಸಾಧನೆಯನ್ನ ಮಾಡಿ ಸಾಧನೆಯ ಶಿಖರವನ್ನ ಏರಿರ್ತಕ್ಕಂಥ ವ್ಯಕ್ತಿಗಳು ಕಷ್ಟದ ಮಡುವಿನಲ್ಲಿ ಮಲಗಿ ಅತ್ಯಂತ ನೋವನ್ನು ಅನುಭವಿಸಿ ಅತ್ಯಂತ ನೋವು, ನಿಂದೆ, ಅಪಮಾನ, ಆರೋಪಗಳನ್ನು ಹೊತ್ತು ಅವುಗಳನ್ನು ಮೆಟ್ಟಿ ಯಾರು ಬೆಳೆದಿದ್ದಾರೋ ಅವರು ಸಾಧನೆಯ ಶಿಖರವನ್ನ ಏರಿ ಇವತ್ತು ಎಲ್ಲರಲ್ಲೂ ಕೂಡ ಪೂಜನೀಯರಾಗಿದ್ದಾರೆ, ಕೀರ್ತಿವಂತರಾಗಿದ್ದಾರೆ. ಅದಕ್ಕೆ ಹೇಳ್ತಾರೆ, ದಂಡಿಸದೆ ದೇಹವನ್ನು, ಬಹಳ ಲಕ್ಷ್ಯ ಕೊಡ್ರಿ, ದಂಡಿಸದೆ ದೇಹವನ್ನು, ಖಂಡಿಸದೆ ಮೋಹವನ್ನು, ಖಂಡಿಸದೆ ಮೋಹವನ್ನು, ಉಂಡುಂಡು ಉಂಡುಂಡು ಸ್ವರ್ಗವೇರಲ್ಕೆ ಅದು ಏನು ರಂಬೆಯ ಸ್ಥಾನವೇ ಸರ್ವಜ್ಞ ಅನ್ನೋ ಮಾತನ್ನು ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ಅಂದ್ರೆ ಒಬ್ಬ ಮನುಷ್ಯ ಏನಾದ್ರೂ ಸಾಧನೆ ಮಾಡಬೇಕು ಅಂದ್ರೆ ಕಷ್ಟಪಡಬೇಕು ಅಂತ ಹೇಳ್ತಾರೆ ಅವರು. ಅನೇಕ ಕಷ್ಟಪಡಬೇಕು. ಒಬ್ಬ ವಿದ್ಯಾರ್ಥಿ ನಾನು ಹೆಚ್ಚು ಫಲಿತಾಂಶವನ್ನು ತಗೋಬೇಕು, 10ನೇ ತರಗತಿಯಲ್ಲಿ ಅತ್ಯಂತ ಉತ್ತಮವಾದ ಫಲಿತಾಂಶವನ್ನು ತಗೋಬೇಕು ಅಂತ ಕೇಳಿದ್ರೆ ದಿನದ 16 ತಾಸು ಓದಬೇಕು. ಅತ್ಯಂತ ಶ್ರೇಷ್ಠ ಸ್ಥಾನಕ್ಕೆ ಹೋಗಬೇಕು, ನಾನು ದೊಡ್ಡ ಸಾಧನೆ ಮಾಡಬೇಕು ಅಂದ್ರೆ ರಾತ್ರಿಯೆಲ್ಲ ನಿದ್ದೆಗೆಟ್ಟು ಕಷ್ಟಪಟ್ಟು ಓದಿದಾಗ ಮಾತ್ರ ಸಾಧ್ಯ. ಅದಕ್ಕೆ ಹೇಳ್ತಾರೆ, ದಂಡಿಸದ ದೇಹವನ್ನು, ದೇಹ ದಂಡನೆ ಮಾಡದೆ ಹೋದ್ರೆ ವಿದ್ಯೆ ಒಲಿಯೋದಿಲ್ಲ. ವಿದ್ಯೆ ಜಾತಿ ಮತ ಪಂಥಗಳ ಸ್ವತ್ತಲ್ಲ. ಯಾವ ಸ್ವತ್ತು ಅಂತ ಕೇಳಿದ್ರೆ ಸಾಧಕನ ಸ್ವತ್ತು ವಿದ್ಯೆ ಅನ್ನೋದನ್ನ ಯಾರು ಕೂಡ ಮರೆಯುವಂತಿಲ್ಲ. ಅದಕ್ಕೆ ದಂಡಿಸದೆ ದೇಹವನ್ನು. ಒಬ್ಬ ರೈತ ಪಕ್ಕದ ಹೊಲವನ್ನ ನೋಡಿ ಅಷ್ಟು ಚೆನ್ನಾಗಿ ಬೆಳೆದಿದೆ, ಅದಕ್ಕಿಂತ ನಾನು ಮುಂದೆ ಚೆನ್ನಾಗಿ ಬೆಳೆಬೇಕು ಅನ್ನುವಂತ ಪ್ರತಿಜ್ಞೆಯನ್ನ ಸಂಕಲ್ಪವನ್ನು ಮಾಡಿದ ಅಂತ ಕೇಳಿದ್ರೆ ಹಗಲು ರಾತ್ರಿಗಳೆನ್ನದೆ ಹೊಲದಲ್ಲೇ ನೀರು ಕಟ್ಟೋದು, ರಸಗೊಬ್ಬರಗಳನ್ನು ಹಾಕೋದು, ಕಳೆಯನ್ನ ಕಿತ್ತಾಕೋದು ಕಷ್ಟಪಟ್ಟು ದುಡಿದಾಗ ಮಾತ್ರ ಸಾಧ್ಯವಾಗತ್ತೆ. ಆ ತರ ಸಂಕಲ್ಪವನ್ನು ಮಾಡಿ ಸೀದಾ ಹೊಲಕ್ಕೆ ಬೀಜ ಬಿತ್ತನೆ ಮಾಡಿ ಬಂದು ನೆಕ್ಸ್ಟ್ ಸೀದಾ ನಾನು ಆ ಬೆಳೆಯನ್ನು ಕೊಯ್ಲಿಕ್ಕೆ ಕಟಾವು ಮಾಡ್ಲಿಕ್ಕೆ ಹೋಗ್ತೇನೆ ಅಂತ ಕೇಳಿದ್ರೆ ಅದು ಅವನಿಗೆ ಫಲವನ್ನ ಕೊಡುವಂತದಲ್ಲ. ಒಬ್ಬ ಉದ್ಯಮಿ ನಾನು ದೊಡ್ಡ ಪ್ರಮಾಣದ ಉದ್ಯಮವನ್ನು ಮಾಡಬೇಕು ಅನ್ನುವಂತ ಇಚ್ಛೆ ಅವನದಾಗಿತ್ತು ಅಂತ ಕೇಳಿದ್ರೆ ಹಗಲು ರಾತ್ರಿಗಳನ್ನದೇ ಪರಿಶ್ರಮವನ್ನು ತಗೋಬೇಕು. ಅದೇ ರೀತಿಯಾಗಿ ಯಾವುದೇ ಒಬ್ಬ ರಾಜಕಾರಣಿಗಳು ಜನರ ಮನಸ್ಸಲ್ಲಿ ಉಳಿಬೇಕು ಅಂತ ಕೇಳಿದ್ರೆ ಸಮಾಜದ ಕಾರ್ಯವನ್ನ, ನೊಂದವರು, ಬೆಂದವರು, ಹಸಿದವರು, ಕಷ್ಟದಲ್ಲಿದ್ದವರು, ಗ್ರಾಮದ ಅಭಿವೃದ್ಧಿ ಕಾರ್ಯವನ್ನು ಮಾಡಿದಾಗ ಆ ವ್ಯಕ್ತಿಗಳು ಎಲ್ಲರ ಮನದಲ್ಲಿ ಉಳಿತಾ ಇದ್ದಾರೆ. ಅಂದ್ರೆ ಯಾರು ದೇಹವನ್ನ ದಂಡಿಸ್ತಾ ಇದ್ದಾರಲ್ಲ ಅವರ ಇಚ್ಛೆಗಳು ಪೂರ್ಣವಾಗತ್ತೆ. ಅಷ್ಟೇ ಅಲ್ಲ, ಅವರು ಸಾಧನೆಯ ಶಿಖರವನ್ನ ಏರ್ಲಿಕ್ಕೆ ಸಾಧ್ಯವಾಗತ್ತೆ ಅಂತಕ್ಕಂಥ ಮಾತನ್ನು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಮುಂದೆ ಹೇಳ್ತಾರೆ, ಖಂಡಿಸದೆ ಮೋಹವನ್ನು. ಈಗ ಮೋಹ ಇರುತ್ತೆ. ಈಗ ಸಾಕಷ್ಟು ಜನರು ಕೆಲವು ದುಶ್ಚಟಗಳಿಗೆ ಬಲಿಯಾಗಿರ್ತಾರೆ. ಈ ಉದಾಹರಣೆಗೆ ಓದುವಂತ ವಿದ್ಯಾರ್ಥಿಗಳು ಕೂಡ ಅವ್ರು ವಿಚಾರ ಮಾಡ್ತಾರೆ. ಮೋಹ ಅಂದ್ರೆ ಮಲಗುವಂತದ್ದು ಇರಬಹುದು. ಅವ್ರು ಹೇಳ್ತಾರೆ, ನಾಳೆಯಿಂದ ನಾನು ಬೆಳಗ್ಗೆ 4 ಗಂಟೆಗೆ ಏಳಲೇಬೇಕು ಅಂತ ಹೇಳ್ತಾರೆ. ಅಲಾರಾಮ್ ಇಟ್ಕೊಂಡಿರ್ತಾರೆ. ಬೆಳಗ್ಗೆ 4 ಗಂಟೆಗೆ ಅಲಾರಾಮ್ ಹೊಡಿಲಿಕ್ಕೆ ಶುರುವಾಯ್ತು ಅಂತ ಕೇಳಿದ್ರೆ ಇವತ್ತೊಂದು ದಿವಸ ಬೇಡ, ನಾಳೆಯಿಂದ ಏಳೋಣ. ಅಲಾರಾಮ್ ಬಂದ್ ಮಾಡ್ತಾರೆ. ಬಂದ್ ಮಾಡಕ್ ಸಿಕ್ತು ಸರಿ, ಇಲ್ಲ ಅದನ್ನ ಏನ್ರ ತಗೊಂಡು ಬಡದು ಅದನ್ನ ಕೆಡವಿ ಇನ್ನೊಮ್ಮೆ ಅದು ಸೌಂಡ್ ಬಂದೇ ಇರುವ ಹಂಗ ಮಾಡಿ ನಾಳೆಯಿಂದ ಅಂತೇಳಿ ಆತರ ಏನಾದ್ರೂ ಖಂಡನೆ ಮಾಡದೆ ಹೋದ್ರ, ದೇಹ ದಂಡನೆ ಮಾಡದೆ ಹೋದ್ರೆ, ಮೋಹವನ್ನ ಖಂಡನೆ ಮಾಡದೆ ಹೋದ್ರೆ, ನಿದ್ರೆಯನ್ನ ಖಂಡನೆ ಮಾಡದೆ ಹೋದ್ರೆ, ಈಗ ಮೊಬೈಲ್ ಇನ್ನು ಮೇಲೆ ನಾನು SLC, PUC ಅಥವಾ ಮೆಡಿಕಲ್ ಪರೀಕ್ಷೆ ನಡೀತಾ ಇದೆ, ಚೆನ್ನಾಗಿ ಓದಿ ಒಳ್ಳೆ ಫಲಿತಾಂಶವನ್ನು ತಗೋಬೇಕು ಅಂತ ಸಂಕಲ್ಪ ಮಾಡಿರುವಂತ ವ್ಯಕ್ತಿ
ಏನಾದ್ರೂ ಕೂಡ ಆ ಮೊಬೈಲ್ ಅಥವಾ ದುಶ್ಚಟಗಳನ್ನ ತ್ಯಾಗ ಮಾಡದೆ ಹೋದ್ರೆ ಅವ ಸಾಧನೆ ಮಾಡ್ಲಿಕ್ಕೆ ಆಗೋದಿಲ್ಲ. ಆ ರೀತಿಯಾಗಿ ಒಬ್ಬ ಸಾಧಕ ತನ್ನ ದುಶ್ಚಟಗಳನ್ನ ದೂರ ಇಡಬೇಕಾಗತ್ತೆ, ದುಶ್ಚಟಗಳನ್ನ ತ್ಯಾಗ ಮಾಡಬೇಕಾಗತ್ತೆ, ಪಾಪ ಕೃತ್ಯವನ್ನ ಅವನು ಅಲ್ಲಿ ಕಡಿಮೆ ಮಾಡ್ಕೋಬೇಕಾಗತ್ತೆ. ಹಾಗಿದ್ದಾಗ ಮಾತ್ರ ಅವನ ಬದುಕು ಸಾರ್ಥಕ, ಅವನು ಅಂದುಕೊಂಡ ಹಾಗೆ ಅವನ ಸ್ಥಾನವನ್ನ ತಲುಪಲಿಕ್ಕೆ ಸಾಧ್ಯವಾಗತ್ತೆ ಅಂತಕ್ಕಂಥ ಮಾತು. ಅದಕ್ಕೆ ಬಹಳ ಸ್ಪಷ್ಟವಾಗಿ ಹೇಳಿದ್ರು, ದಂಡಿಸದ ದೇಹವನ್ನು ಯಾವ ಮನುಷ್ಯ ಬಹಳ ಕಷ್ಟಪಡ್ತಾನೋ ಅವನು ಬಯಸಿದ ಇಚ್ಛಿಸಿದ ಕಾರ್ಯ ಅವನ ಕೈಯಿಂದ ಮಾಡಲಿಕ್ಕೆ ಸಾಧ್ಯವಾಗತ್ತೆ. ಆನಂತರ ಮೋಹವನ್ನ ಖಂಡನೆ ಮಾಡಬೇಕು. ಬೇರೆಯವರ ಮನೆಯನ್ನ ನೋಡಿ, ಬೇರೆಯವರ ಸಂಪತ್ತಿಯನ್ನ ನೋಡಿ, ಬೇರೆಯವರ ಅಭಿವೃದ್ಧಿಯನ್ನ ನೋಡಿ, ಬೇರೆಯವರ ಕೀರ್ತಿಯನ್ನ ನೋಡಿ, ಬೇರೆಯವರ ಸಂಘಟನೆಯನ್ನ ನೋಡಿ, ಬೇರೆಯವರ ಸಮೃದ್ಧಿಯನ್ನ ನೋಡಿ ಯಾರು ನೋವನ್ನ ಮಾಡ್ಕೋತಾರೋ ಅದು ಅರ್ಥಪೂರ್ಣ ಅಲ್ಲ, ಅಪೂರ್ಣ ಅನ್ನೋ ಮಾತನ್ನ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ಭಕ್ತ ಬಂಧುಗಳೇ. ಅದಕ್ಕಾಗಿ ತಮ್ಮೆಲ್ಲರ ಗಮನಕ್ಕೆ ತರುವಂತ ವಿಚಾರ ಯಾವುದು ಅಂತ ಕೇಳಿದ್ರೆ, ಯಾವುದೇ ಸಂದರ್ಭದಲ್ಲೂ ಕೂಡ ತಾವೆಲ್ಲರೂ ಕೂಡ ಶಿಸ್ತಿನ ಶಿಪಾಯಿಗಳಾಗಿ, ಧರ್ಮದ ಬುನಾದಿಯಾಗಿ, ಧರ್ಮದ ಛತ್ರ ಛಾಯೆಯಾಗಿ ಬದುಕಿದಾಗ ನಮ್ಮ ಭಕ್ತರ ಬದುಕು ಸಾರ್ಥಕವಾಗತ್ತೆ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ತಮ್ಮೆಲ್ಲರ ಗಮನಕ್ಕೆ ತಂದು, ಬಹುಶಃ ಸಾಕಷ್ಟು ವಿಷಯಗಳ ಬಗ್ಗೆ ಕುರಿತು ಚರ್ಚೆಗಳಾಗಿದ್ದಾವೆ. ಸಾಕಷ್ಟು ವಿಷಯಗಳನ್ನ ಅನೇಕ ಗಣ್ಯರು ತಮ್ಮ ಮುಂದೆ ವ್ಯಕ್ತಪಡಿಸಿದ್ದಾರೆ. ಪ್ರತಿ ವರ್ಷದ ಪದ್ಧತಿಯಂತೆ ಈ ವರ್ಷವೂ ಕೂಡ ಅತ್ಯಂತ ವಿಶಿಷ್ಟವಾದ ಕಾರ್ಯಕ್ರಮಗಳು ಸಾಗಿಕೊಂಡು ಬಂದಿದೆ. ಕೆಲವೊಂದು 4 ಮಾತು ಬಹಳ ಲಕ್ಷ್ಯದಲ್ಲಿ ಇಡುವಂತ ಮಾತು. ಒಂದು ಸ್ವಲ್ಪ ಈ ಕಡೆ ಗಮನ ಕೊಡ್ರಿ. ಒಂದು ಸ್ವಲ್ಪ ಏನು ಅಂತ ಕೇಳಿದ್ರೆ, ಯಾರಿಗೆ ಬರೀಲಿಕ್ಕೆ ಬರುತ್ತೆ ಅವ್ರು ಒಂದಿಟ್ಟು ಕೈ ಮೇಲ್ ಮಾಡಬೇಕು. ಯಾರಿಗೆ ನಾವೇನು ಹೇಳಿಲ್ಲ, ಇನ್ನ ಬರೀಲಿಕ್ಕೆ ಕನ್ನಡದ ಒಂದು ಅಕ್ಷರ ಹೇಳ್ತೇವೆ, ಅದು ಯಾರು ಬರೀಲಿಕ್ಕೆ ಬರುತ್ತೆ ಅವ್ರು ಅದನ್ನ ಕೈ ಮೇಲ್ ಮಾಡಬೇಕು. ಇದನ್ನ ಯಾರಿಗೆ ಬರೀಲಿಕ್ಕೆ ಬರ್ತದೆ? ಎಲ್ಲರಿಗೂ ಬರ್ತದಲ್ಲ. ಇನ್ ಕೆಲವರು ಎತ್ತಿನ ಕೈ ಅವ್ರಿಗೆ ಬರಲ್ಲ ಬರೀಲಿಕ್ಕೆ, ಬರೀಲಿಕ್ಕೆ ಬರುತ್ತೆ. ಇನ್ನೊಂದು ಕೇಳುತ್ತೇವೆ, ಅದಕ್ಕೆ ನೀವು ಉತ್ತರ ಹೇಳ್ಬೇಕು. ಇದಕ್ಕಿಂತ ಕಷ್ಟ ಐತದ. 2+2 ಎಷ್ಟು? ಎಲ್ಲರಿಗೂ ಗುರ್ತಾಯಿದಲ್ಲ. ಇದನ್ನ ನೀವೆಲ್ಲ ಇವತ್ತು ನಿನ್ನೆ ಕಲ್ತಿರೋ ಅಥವಾ ಬಹಳ ವರ್ಷಗಳಾಗಿದೆಯೋ? ಕೆಲವರು 5 ವರ್ಷ ಆಗಿದೆ ಕಲ್ತು, ಕೆಲವರು 20 ವರ್ಷ ಆಗಿದೆ, ಕೆಲವರು 50 ವರ್ಷದವ್ರು ಇದಾರೆ, ಇಲ್ಲ ಯಜಮಾನ್ರು ಇದ್ದಾರೆ, 50 ವರ್ಷಗಳಾಗಿದೆ ಇದನ್ನು ಕಲ್ತು. ಇದನ್ನ ಏನಾದ್ರೂ ಬದಲಾವಣೆ ಮಾಡ್ಕೊಂಡಿದ್ದೀರಿ? ಯಾರಾದ್ರೂ ಈಗ ಅಕಸ್ಮಾತ್ ಯಾರಾದ್ರೂ ಹಿರಿಯರು ಬಂದು 2+2 ಅಲ್ಲಪ್ಪ ಅಂತ ಹೇಳಿದ್ರೆ ಅದು ಏನಾದ್ರೂ ಬದಲಾವಣೆ ಮಾಡ್ಕೊಳ್ಳಿಕ್ ಸಾಧ್ಯ ಆದಿತ್ತೇನು? ಅದು ಬದಲಾವಣೆ ಆಗ್ತದ? ನೀವು ಅದನ್ನು ಒಪ್ಪುತ್ತೀರಿ? ಅಥವಾ ನಿಮಗೆ ನೀವು ಬಾಲ್ಯದಲ್ಲಿ ಕಲಿಸಿರುವಂತ ಶಿಕ್ಷಕರೇನಿದ್ದಾರಲ್ಲ, ನೀವು ಕಲಿಸಿರುವಂತ ಶಿಕ್ಷಕರು ಅವರು ಏನಾದ್ರೂ ಅದು ಬದಲಾವಣೆ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಹೇಳಿದ್ರೆ ಅದು ಬದಲಾವಣೆ ಆಗ್ಲಿಕ್ಕೆ ಸಾಧ್ಯವಾದಿತ್ತೇನು? ಈಗ 2+2 4 ಅಂತ ನಿಮಗೆ ಗುರುತಿದೆ ಅಲ್ವಾ? ಇದು ತಪ್ಪು ಅಂತ ಯಾರಾದ್ರೂ ಹೇಳಿದ್ರೆ ಒಪ್ತೀರಾ ನೀವು? ಒಪ್ಲಿಕ್ಕೆ ಸಾಧ್ಯ ಇದೆಯಾ? ಬರೆಯುವಂತದ್ದು ನಿಮಗೆಲ್ಲ ತಿಳಿದಿದೆ. ಯಾರಾದ್ರೂ ಇದು ಅಲ್ಲ ಅಂತ ಹೇಳಿದ್ರೆ ನೀವು ಒಪ್ಲಿಕ್ಕೆ ಸಾಧ್ಯ ಇದೆಯಾ? ಅದನ್ನ ಸಾಧ್ಯ ಆಯ್ತಾ? ಸಾಧ್ಯ ಇಲ್ಲ. ನಿಮಗೆ ಕಲಿಸಿದ ಬೋಧಕರೇ ಬಂದು ಹೇಳಿದ್ರು ಕೂಡ ಅದನ್ನ ನೀವು ಒಪ್ಲಿಕ್ಕೆ ಸಾಧ್ಯ ಇಲ್ಲ. ಅಷ್ಟೇ ಅಲ್ಲ, ಈಗ ಅಕಸ್ಮಾತ್ ನಾವೇ ನಿಮಗೆ 2+2 5 ಅಂತಂದ್ರೆ ಒಪ್ತೀರ? ನೀವು ಒಪ್ತೀರಿ? ಆಸ್ಪತ್ರೆ ಯಾವುದು ಅಂತ ಕೇಳಿದ್ರೆ ಅಡುಗೆ ಮನೆ, ವೈದ್ಯರು ಯಾರು ಅಂತ ಕೇಳಿದ್ರೆ ತಾಯಿ. ಅವರು ಮಾಡಿರೋ ಪದಾರ್ಥಗಳು ಸರಿಯಾಗಿ ನೀವು ಊಟ ಮಾಡಿದ್ರಿ ಅಂದ್ರೆ ಆರೋಗ್ಯ ಸುರಕ್ಷಿತವಾಗಿರುತ್ತೆ. ಅದಕ್ಕಾಗಿ ಅಂತ ಸಂಕಲ್ಪ ಮಾಡ್ಕೋಬೇಕು. ನಂತರದಲ್ಲಿ ಯಾವುದೇ ಒತ್ತಡ ಇದ್ರೂ ಕೂಡ ಕೆಲಸದಿಂದ ರಾತ್ರಿ 8 ಗಂಟೆ ಒಳಗಾಗಿ ಮನೆ ಸೇರಬೇಕು. ಆ ರೀತಿಯಾಗಿರ್ತಕ್ಕಂಥ ಕೆಲವೊಂದು ಪ್ರತಿಜ್ಞೆಗಳು, ಹಿರಿಯರಿಗೆ ಗೌರವವನ್ನು ಕೊಡುವಂಥದ್ದು, ನಮ್ಮ ಸನಾತನ ಪರಂಪರೆಯನ್ನು ಆಚರಿಸುವಂಥದ್ದು ಮತ್ತು ರಕ್ಷಣೆ ಮಾಡುವಂಥದ್ದು, ಸದಾ ಧರ್ಮ ಮಾರ್ಗದಲ್ಲಿ ನಡೆಯುವಂಥದ್ದು, ಈ ಸಂಕಲ್ಪಗಳನ್ನು ನೀವು ಮಾಡಿದ್ರಿ ಅಂತ ಕೇಳಿದ್ರೆ ನಿಜವಾಗಿ ಸುಖಿಗಳಾಗಿ ಬದುಕಲಿಕ್ಕೆ ಸಾಧ್ಯವಾಗತ್ತೆ. ಯಾರು ಏನ್ ಹೇಳಿದ್ರು ಕೂಡ ಒಳ್ಳೆಯದನ್ನ ಮಾತ್ರ ನೀವು ಸ್ವೀಕಾರ ಮಾಡ್ರಿ. ಒಳ್ಳೆದಲ್ಲದೆ ಇರತಕ್ಕಂಥ ವಿಷಯವನ್ನ ನೀವು ಸ್ವೀಕಾರ ಮಾಡುವಂಥದ್ದು ಅವಶ್ಯಕತೆ ಇಲ್ಲ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ತಿಳಿಸಿ, ಈ ಕಾರ್ಯಕ್ರಮಕ್ಕೆ ಲಕ್ಷ್ಮೇಶ್ವರದ ಪೂಜ್ಯರು ಮತ್ತೋರ್ವ ಪೂಜ್ಯರು ಕೂಡ ದಯಮಾಡಿಸಿದ್ದಾರೆ. ಅನಿರೀಕ್ಷಿತವಾಗಿ ದಯಮಾಡಿಸಿ ಈ ಕಾರ್ಯಕ್ರಮಕ್ಕೆ ಶೋಭೆಯನ್ನು ತಂದು ಕೊಟ್ಟಿದ್ದಾರೆ. ಅದರ ಜೊತೆಗೆ ನಮ್ಮ ಮನೋಹರಿ ಮಠದವರು ಕೂಡ ಅತ್ಯಂತ ಅದ್ಭುತವಾದ ವಿಷಯಗಳನ್ನ, ಧರ್ಮ, ಉತ್ತರಾಯಣ ಪುಣ್ಯ ಪರ್ವಕಾಲ, ಇವೆಲ್ಲವುಗಳ ವಿಷಯವಾಗಿ ತಮ್ಮ ವಿಷಯಗಳು ಹಂಚಿಕೊಂಡಿದ್ದಾರೆ. ಅದರ ಜೊತೆಗೆ ನಮ್ಮ ಪಾಲಯ್ಯ ಇರಬಹುದು, ಅನೇಕ ಗಣ್ಯರು
ತಮ್ಮ ಅನುಭವಗಳನ್ನು ಹಂಚಿಕೊಂಡಿದ್ದಾರೆ. ಅದರ ಜೊತೆಗೆ ಕಂಬಾಳಿ ಮಠರಿರ್ಬೋದು, ಎಲ್ಲರೂ ತಮ್ಮ ತಮ್ಮ ಅನುಭವಗಳನ್ನು ಹಂಚಿಕೊಂಡಿದ್ದಾರೆ. ನಮ್ಮ ಶಾಸಕರು ಕೂಡ ಒಂದಷ್ಟು ಬೇಗ ಬರ್ಬೋದಿತ್ತು, ಒತ್ತಡ ಜಾಸ್ತಿ ಇತ್ತು ಅಂತ ಇವತ್ತು ಹೇಳಿದ್ರು, ನಿನ್ನೆ ಫೋನ್ ಮಾಡಿ ಮಾತಾಡಿದ್ರು. ಆ ಎಲ್ಲ ಒತ್ತಡದ ಮಧ್ಯದಲ್ಲೂ ಕೂಡ ಇಲ್ಲಿ ಬಂದು ರಥೋತ್ಸವದಲ್ಲಿ ಪಾಲ್ಗೊಂಡಿದ್ದಾರೆ. ಪ್ರಾಯಶಃ ಅವರು ಕೂಡ ಒಂದು ಪುಟ್ಟ ಗ್ರಾಮದಲ್ಲಿ ಜನಿಸಿ ಬಹಳ ಕಷ್ಟವನ್ನ ಪಟ್ಟು, ಈಗ ನಾವು ಸಾಕಷ್ಟು ಹೇಳ್ತಾ ಇದ್ವಲ್ಲ, ಏನೆಲ್ಲ ನೋವು, ನಿಂದೆ, ಗೊಂದಲ, ಆರೋಪ, ಆತಂಕಗಳನ್ನು ಮೆಟ್ಟಿ ಬೆಳೆದು ಇವತ್ತು ಮಗ ದೊಡ್ಡ ಆಫೀಸರ್ ಆಗಿದ್ದಾರೆ. ಆನಂತರ ಇವರು ಈ ತಾಲೂಕಿನ ಶಾಸಕರಾಗಿ ಅತ್ಯಂತ ವಿಶೇಷವಾದ ಕಾರ್ಯವನ್ನ ಮಾಡಿಕೊಂಡು ಬರ್ತಾ ಇದ್ದಾರೆ ಅಂತ ನಮ್ಮ ಶಾಸಕರು ದೇವೇಂದ್ರಪ್ಪನವರು ಕೂಡ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಂತವರಾಗಿದ್ದಾರೆ. ಅನೇಕ ಗಣ್ಯರು, ರಾಜೇಶ್ ರವರು, ರಾಮಚಂದ್ರ, ಎಲ್ಲರೂ ಕೂಡ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಹೋಗಿ ಇರಬಹುದು ಅಥವಾ ಹೋಗಿದ್ದಾರೆ ಅಂತ ಅನ್ಕೋತಾ ಇದ್ದೇವೆ. ಅವರು ಪ್ರಯಾಣವನ್ನು ಮಾಡಿದ್ದಾರೆ. ಈ ಕಾರ್ಯಕ್ರಮ ಬಹಳ ಸುಲಲಿತವಾಗಿ ಸಾಗಿದೆ. ಇವತ್ತು ಎಲ್ಲ ಪ್ರಕಾರ ತಮ್ಮ ತಮ್ಮ ಜವಾಬ್ದಾರಿಗಳನ್ನ ಸ್ವಯಂ ಸೇವಾಕರ್ತರು ಸ್ವಇಚ್ಛೆಯಿಂದ ಅತ್ಯಂತ ಭಕ್ತಿ ಶ್ರದ್ಧೆಯಿಂದ ಮಾಡಿದ್ದಾರೆ. ನಮ್ಮೆಲ್ಲ ಶಾಸ್ತ್ರಿಗಳ ಬಳಗ ಬಹಳ ವಿಶೇಷವಾದಂತ ವೈದಿಕ ಕಾರ್ಯವನ್ನು ನೆರವೇರಿಸಿದ್ದಾರೆ. ಪ್ರಸಾದ್ ತಯಾರು ಮಾಡುವುದಿರ್ಬೋದು, ಪ್ರಸಾದ್ ವಿತರಣೆ ಮಾಡುವಂತವ್ರು ಇರ್ಬೋದು, ಅನೇಕ ಪ್ರಕಾರ ಸೇವೆಯನ್ನು ಸಲ್ಲಿಸಿದ್ದಾರೆ. ಅದರ ಜೊತೆಯಲ್ಲಿ ಇವತ್ತು ಅನೇಕ ಪ್ರಸಾದ, ಬೆಳಗ್ಗೆ ಇಡ್ಲಿ ಮತ್ತು ವಡೆ, ಸಾಂಬಾರ್, ಚಟ್ನಿ, ಅವರು ದಾವಣಗೆರೆ ಭಕ್ತರು, ನಾವು ಬೇಡ ಅಂತ ತಡೆದ್ರು ಕೂಡ ಒತ್ತಡ ಮಾಡಿ ನಮಗೆ ಅವಕಾಶ ಕೊಡ್ಲೇಬೇಕು ಅಂತ ಹೇಳಿ ಅವರು ಮೊದಲು ದೋಷೆಯನ್ನು ಮಾಡ್ತಾ ಇದ್ರು. ಅದು ನಿರ್ವಹಣೆ ಮಾಡ್ಲಿಕ್ಕೆ ಆಗಲ್ಲ ಅಂತ ನಿಲ್ಲಿಸಿದ್ವಿ. 2 ವರ್ಷ ಬಿಟ್ಟು ಈ ಸರಿ ಇಡ್ಲಿ ಮಾಡೇ ತೋರಿಸ್ತೇವೆ ಅಂತ ಹೇಳಿ ಹಠ ಹಿಡಿದು ಆ ಭಕ್ತರು ಆ ಒಂದು ಸೇವೆಯನ್ನ ಪರಿಪೂರ್ಣಗೊಳಿಸಿದ್ದಾರೆ. ಅದು ವ್ಯವಸ್ಥಿತವಾಗಿ ಆಗಿದೆ. ಅದರ ಜೊತೆಯಲ್ಲಿ ಕೊಟ್ಟೂರಿನ ಭಕ್ತರು ಅವರು ವೈರಾಗ್ಯ ಧಾಮದಲ್ಲಿ ಅಲ್ಲಿ ಮಾಡಬೇಕು ಅಂದ್ರು, ಅಲ್ಲಿ ಫುಲ್ ಆಗಿದೆ ಅಂದ ಮೇಲೆ ಇಲ್ಲಿ ಆದ್ರೂ ನಾವು ಅಲ್ಲಿ ಕೊಟ್ಟೂರು ಮೆಣಸಿನಕಾಯಿ ಬಹಳ ಪ್ರಸಿದ್ಧಿ, ಅದಕ್ಕೆ ನಾವು ಮಾಡುತ್ತೇವೆ ಅಂತ ಹೇಳಿದ್ರು. ನಿಮಗೆ ಕೊಡ್ಲಿಕ್ಕೆ ಆಗಲ್ಲ, ಕಷ್ಟ ಆಗತ್ತೆ ಅಂತ ಹೇಳಿ ಪೆಂಡಿಂಗ್ ಇಟ್ಟಿದ್ವಿ. ನಿನ್ನೆ ಮಧ್ಯಾಹ್ನದವರೆಗೂ ಹಠ ಹಿಡಿದು ನಮಗೆ ಅವಕಾಶ ಕೊಡ್ಲೇಬೇಕು ಅಂತ ಪ್ರಾರ್ಥನೆ ಮಾಡಿದ್ರು. ಅವರು ಕೂಡ ಇವತ್ತು ಒಂದು 25,000ಕ್ಕಿಂತ ಹೆಚ್ಚು ಮೆಣಸಿನಕಾಯಿ ನಾವು ರೆಡಿ ಮಾಡಿ ಕೊಡ್ತೇವೆ ಅಂತೇಳಿ ಪ್ರಾತಃ ಕಾಲದಿಂದ ಎಲ್ಲರಿಗೂ ಕೂಡ ಅವನ್ನೆಲ್ಲ ವ್ಯವಸ್ಥೆ ಮಾಡಿದ್ದಾರೆ. ಅನೇಕ ಹಳ್ಳಿಗಳಿಂದ ತಾಯಂದಿರು ರೊಟ್ಟಿ ಮತ್ತು ಪುಡಿ ಚಟ್ನಿಯನ್ನು ತಂದು ಕೊಟ್ಟಿದ್ದಾರೆ. ಯಾರು ಹಾಲು, ಮೊಸರನ್ನ, ಯಾರು ದವಸ ಧಾನ್ಯಗಳನ್ನ, ಅನೇಕ ಎಲ್ಲವನ್ನು ತಂದು ಕೊಟ್ಟು ಈ ಕಾರ್ಯಕ್ರಮದ ಯಶಸ್ಸಿಗೆ ತಾವೆಲ್ಲ ಕಾರಣೀಭೂತರಾಗಿದ್ದೀರಿ. ಆನಂತರ ಸೌಂಡ್ ಸಿಸ್ಟಮ್ ಇರಬಹುದು, ವಿದ್ಯುತ್ ಅಲಂಕಾರ ಇರಬಹುದು, ಈ ಎಲ್ಲ ಶಾಮಿಯಾನ ಪ್ರತಿಯೊಂದು ಕೂಡ ಸೇವೆಯನ್ನ ಅತ್ಯಂತ ವಿನಮ್ರವಾದಂತ ಭಕ್ತರು ನಿರ್ವಹಣೆ ಮಾಡಿದ್ದಾರೆ. ಅದಕ್ಕಾಗಿ ನಾವು ಮಾಡಿದ ಪುಣ್ಯ ಯಾವತ್ತೂ ವ್ಯರ್ಥ ಆಗಲ್ಲ. ಧರ್ಮ ಕಾರ್ಯ, ಪುಣ್ಯ ಕಾರ್ಯ, ಧರ್ಮಕ್ಷೇತ್ರದಲ್ಲಿ ಮಾಡಿರುವಂತ ಪುಣ್ಯ ವ್ಯರ್ಥವಾಗ್ಲಿಕ್ಕೆ ಸಾಧ್ಯವಿಲ್ಲ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ತಿಳಿಸಿ, ಆ ಕ್ಷೇತ್ರದ ಕರ್ತೃನಾಥ್ ಹೇಳ್ತಾನೆ, ಮುಮ್ಮಡಿ ಶಾಂತಲಿಂಗ ಶಿವಯೋಗಿಗಳು ಅಸಾಮಾನ್ಯರು. ನಮ್ಮ ಶಾಸಕರು ದೇವೇಂದ್ರಪ್ಪ ಪಾಲಯ್ಯ ಅನೇಕ ಗಣ್ಯರು ತಮ್ಮ ಅತ್ಯಂತ ಭಕ್ತಿ ಸೇವೆಯನ್ನ ಪೂಜ್ಯರಿಗೂ ಮಾಡಿದ್ದಾರೆ. ನಮ್ಮ ಜೊತೆಗೆ ಅಷ್ಟೇ ವಿನಮ್ರವಾದಂತ ಸೇವೆ ಸಲ್ಲಿಸ್ತಾ ಇದ್ದಾರೆ. ನಮ್ಮ ಲಿಂಗಣ್ಣವರು ಕೂಡ ಅನುಭವಗಳನ್ನು ಹಂಚಿಕೊಂಡಿದ್ದಾರೆ. ಅವರು ಕೂಡ ಅತ್ಯಂತ ವಿನಮ್ರವಾದಂತ ಸೇವೆಯನ್ನು ಮಾಡಿದವರು. ಅಂತ ಪೂಜ್ಯರು ಆಂಧ್ರ ಪ್ರದೇಶದ ಮುಪ್ಪಲಕುಂಟೆಯಲ್ಲಿ 21 ತಿಂಗಳ ಪರ್ಯಂತರವಾಗಿ ನಿರಾಹಾರ, ಪ್ರತಿನಿತ್ಯ 1 ಬಾಳೆಹಣ್ಣು, 1 ಲೋಟ ಹಾಲು, 1 ಲೋಟ ಬೇವಿನ ರಸ ಮತ್ತೆ ಒಂದಷ್ಟು ನೀರನ್ನು ತಗೊಂಡು 21 ತಿಂಗಳು ಶಿವಯೋಗಾನುಷ್ಠಾನವನ್ನ ಮಾಡಿ ಹೊಸ ಇತಿಹಾಸವನ್ನು ಬರೆದಂತವ್ರು ಯಾರಾದ್ರೂ ಇದ್ರೆ ತಪೋಕ್ಷೇತ್ರ ಕಣ್ಣವಕೊಪ್ಪೆ ಗವಿಮಠದ ಲಿಂಗೈಕ್ಯ ಶ್ರೀ ಶತಸ್ಥಲ ಬ್ರಹ್ಮ ಮುಮ್ಮಡಿ ಶಾಂತಲಿಂಗ ಶಿವಯೋಗಿಗಳು. ಈ ಮಠದ ವಿಶೇಷತೆ ಏನು ಅಂತ ಕೇಳಿದ್ರೆ, ಇಮ್ಮಡಿ ಶಾಂತರಾಜ್ಯವರು ನಮ್ಮ ಶಾಸಕರು ಹೇಳ್ತಾರೆ, ಅವ್ರು ಬಾಲ್ಯದಲ್ಲಿ ಇದ್ದಾಗ ಅವ್ರ ಜೊತೆಗೆಲ್ಲ ಅವ್ರು ಏನು ಕೊಡ್ತಿದ್ರು ತಗೊಂಡು ತಿಂದು ಅವ್ರು ಸೇವೆ ಮಾಡಿ ಎಲ್ಲ ಮಾಡುವಂತ ಮೊನ್ನೆ ಸುಮಾರು ಹೊತ್ತು ಕೂತ್ ಹೇಳ್ತಾ ಇದ್ರು. ಅಂತ ಪೂಜ್ಯರು ಇಮ್ಮಡಿ ಶಾಂತರಾಜ್ಯವರು, ಅವರು ಕೂಡ ಮಹಾನ್ ಲೀಲಾ ಪುರುಷರು. ಅವರದು ಕೂಡ ತೇರು ಕಂದಿಕೇರಿಯಲ್ಲಿ ಆಗತ್ತೆ. ಮುಮ್ಮಡಿ ಶಾಂತಲಿಂಗಜ್ಜ ಅವ್ರ ತೇರು ಈ ಕ್ಷೇತ್ರದಲ್ಲಿ ಆಗತ್ತೆ. ಒಂದು ಮಠದ 2 ಗುರುಗಳ ರಥ, ಏನಾದ್ರೂ ನಮ್ಮ ಭಾರತದಲ್ಲಿ 2 ರಥಗಳು ಆಗ್ತಾ ಇದ್ದಾವೆ ಅಂತ ಕೇಳಿದ್ರೆ ಅದು ಕೇವಲ ಕಣ್ವಕೊಪ್ಪೆ ಗವಿಮಠದ ಪೂಜ್ಯರದು ಅಂತಕ್ಕಂಥದ್ದು ನಮ್ಮ ಎಲ್ಲ ಹೆಮ್ಮೆಯ ಸಂಗತಿ ಎನ್ನುವಂತ ವಿಷಯವನ್ನ ಪ್ರಸ್ತಾಪನೆ ಮಾಡ್ತಾ, ಅಂತ ಪೂಜ್ಯರು ನೀವು ಮಾಡಿದ ಸೇವೆಯನ್ನ ಯಾವತ್ತೂ ಮರೆಯಲ್ಲವರು, ಬಹಳ ನೆನಪಿಟ್ಟು ನೋಡ್ತಾರೆ. ನಮ್ಮ ಮಠದಲ್ಲಿ ಬಂದ ಭಕ್ತರಿಗೆ ಅನ್ನದಾನ ನೀವು ಮಾಡಿರಿ ಅಂತ ಕೇಳಿದ್ರೆ ನಿಮ್ ಮನೆಯಲ್ಲಿ ಯಾವತ್ತೂ ಕೂಡ ಅನ್ನಪೂರ್ಣೇಶ್ವರಿ ಕೊರತೆ ಆಗ್ಲಿಂಗಿರ್ಲಿ ಅಂತಕ್ಕಂಥವ್ರು ಆಶೀರ್ವಾದವನ್ನ ಪೂಜ್ಯರು ಮಾಡ್ತಾ ಇದ್ದಾರೆ. ಹಾಲು ಮೊಸರನ್ನ ತಂದು ಕೊಟ್ಟವರಿಗೆ ಯಾವತ್ತೂ ಕೂಡ ಹೈನ ತಪ್ಪದಂತಿರಲಿ. ಮಠದಲ್ಲಿ ನೆರಳನ್ನ ಮಾಡಿದವರಿಗೆ ನಿನ್ನ ಮನೆಯಲ್ಲಿ ನೆರಳು ತಪ್ಪದಂತಿರಲಿ. ಬೆಳಕನ್ನ ಹಚ್ಚಿದವರಿಗೆ ಸದಾ ಬೆಳಕಿನ ಮಧ್ಯದಲ್ಲಿ ನಿನ್ನ ಬದುಕನ್ನು ಕಳೆಯುವಂತಾಗಲಿ. ಯಾರು
ಈ ಕಾರ್ಯಕ್ರಮದಲ್ಲಿ ಅನೇಕ ಸೇವೆಯನ್ನ ಮಾಡಿದ್ದಾರೆ. ನಿನ್ನ ವಾಣಿಯಲ್ಲಿ, ಭಾವದಲ್ಲಿ, ಕ್ರಿಯೆಯಲ್ಲಿ ಶಕ್ತಿ ತುಂಬಲಿ ಎನ್ನುವಂತ ಆಶೀರ್ವಾದವನ್ನ ಪೂಜ್ಯರು ಮಾಡುವಂತವರಾಗಿದ್ದಾರೆ. ಅದ್ರ ಜೊತೆಗೆ ಇವತ್ತು ಉತ್ತರಾಯಣ ಪುಣ್ಯ ಪರ್ವ ಕಾಲದಲ್ಲಿ ಕರ್ತೃಗದ್ದುಗೆ ದರ್ಶನ, ಹರಿಯುವ ರಥದ ಕಲಶದ ದರ್ಶನ ಏನು ಮಾಡ್ತಾ ಇದ್ದಾರೆ. ಅಂತ ಭಕ್ತರ ಜನ್ಮಾಂತರಗಳ ಪಾಪಗಳು ಕೂಡ ದೂರವಾಗಿ ಮನೋವಾಂಛಿತ ಫಲಗಳು ಲಭ್ಯವಾಗ್ಲಿ ಅಂತಕ್ಕಂಥ ಆಶೀರ್ವಾದವನ್ನ ಪರಂ ಪೂಜ್ಯ ಗುರುಗಳು ಮಾಡುವಂತರಾಗ್ತಾ ಇದ್ದಾರೆ. ಅಂತ ಸದ್ಭಕ್ತರು ತಾವೆಲ್ಲ ಆಗಿದ್ದೀರಿ ಎನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ತಿಳಿಸಿ, ಈ ಕಾರ್ಯಕ್ರಮಕ್ಕೆ ಪ್ರತಿ ವರ್ಷವೂ ಕೂಡ ಒಬ್ಬರಲ್ಲ ಒಬ್ರು ಕೇದಾರನಾಥನ ಪ್ರಧಾನ ಅರ್ಚಕರು ಈ ಜಾತ್ರೆ ಯಾವಾಗ ಶುರುವಾಗಿದೆ ಅಂದಿನಿಂದ ಇಂದಿನ ಪರ್ಯಂತರವಾಗಿ ಒಬ್ಬರಲ್ಲ ಒಬ್ರು ಬಂದೇ ಇರ್ತಾರೆ. ಈ ವರ್ಷವು ನಮ್ಮ ಕೇದಾರನಾಥದ ಪ್ರಧಾನ ಅರ್ಚಕರು ಗಂಗಾಧರ ಲಿಂಗ ಅವರು ಬಂದು ಈ ಕಾರ್ಯಕ್ರಮಕ್ಕೆ ಸೊಬಗನ್ನ ತಂದು ಕೊಟ್ಟಿದ್ದಾರೆ ಅಂತಕ್ಕಂಥ ಮಾತನ್ನ ಹೇಳಲಿಕ್ಕೆ ಬಹಳ ಸಂತೋಷವಾಗ್ತಾ ಇದೆ. ಈ ಕಾರ್ಯಕ್ರಮ ಅತ್ಯಂತ ಸುಂದರವಾಗಿ ಸಾಗಿದೆ. ಈಗ ರಥವನ್ನ ಎಳಿಲಿಕ್ಕಾಗಿ ಅವರು ಕಾಯ್ತಾ ಇದ್ದಾರೆ. ಎಳೆಯೋ ರಥವನ್ನ ದರ್ಶನ ಮಾಡಬೇಕು ಅಂತ ನೀವು ಕಾಯ್ತಾ ಇದ್ದೀರಿ. ನಿಮ್ಮೆಲ್ಲರ ಆನಂದವನ್ನ ನಾವು ನೋಡ್ಬೇಕು ಅಂತ ನಾವು ಕಾಯ್ತಾ ಇದ್ದೇವೆ. ಇದು ತ್ರಿಪುಟಿ ಅಂತ ಕರೀತಾ ಇದ್ದಾರೆ. ಅಂತ ಭಕ್ತಿ ಭಾವದ ಕಾರ್ಯಕ್ರಮ ರಥೋತ್ಸವ ಇನ್ನು ಕೆಲವೇ ನಿಮಿಷದಲ್ಲಿ ಪ್ರಾರಂಭಗೊಳ್ಳುತ್ತೆ. ಅಂತ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಈ ಕ್ಷೇತ್ರದ ಕರ್ತೃ ಗುರುಗಳ ಆಶೀರ್ವಾದಕ್ಕೆ ಕಾರಣೀಭೂತರಾಗಿರ್ತಕ್ಕಂಥ ಎಲ್ಲ ಸದ್ಭಕ್ತರಿಗೂ ಕೂಡ ಪರಮದಯಾಳು ಪಾರ್ವತಿ ಪರಮೇಶ್ವರರು, ಮೂಲ ಪರಮಾಚಾರ್ಯರು, ಪಂಚಕೇದಾರೇಶ್ವರರು, ತಪೋಕ್ಷೇತ್ರ ಕಣ್ವಕುಪ್ಪೆ ಗವಿಮಠದ ಲಿಂಗೈಕ್ಯ ಎಲ್ಲಾ ಪೂಜ್ಯ ಗುರುಗಳು, ಅದ್ರ ಜೊತೆಗೆ ಈ ವರ್ಷ ಮಳೆ ಬೆಳೆ ಹೇಗೆ ಮುಂದೆ ಬರುವಂತ ವರ್ಷ ಅನ್ನುವಂತ ಒಂದು ಆತಂಕ ರೈತರಲ್ಲಿ ಇರುತ್ತೆ. ಈ ವರ್ಷ ಸಾಕಷ್ಟು ಆಗಿತ್ತು, ಆದ್ರೆ ಸ್ವಲ್ಪ ಮುಂದಿನ ವರ್ಷ ಅತಿವೃಷ್ಟಿ ಅನಾವೃಷ್ಟಿ ಆಗುವಂತ ಸಾಧ್ಯತೆ ಇದೆ. ಕೆಲವು ಕಡೆ ಹೆಚ್ಚು ಬರಬಹುದು, ಕೆಲವು ಕಡೆ ಕಡಿಮೆ ಬರಬಹುದು. ಆದ್ರೆ ರೈತರಿಗೆ ಏನೋ ತೊಂದರೆ ಇರಲಾರದಂತೆ ನಡೆಯುತ್ತೆ ಅಂತಕ್ಕಂಥ ವಿಷಯವನ್ನ ಪ್ರಸ್ತಾಪನೆ ಮಾಡ್ತಾ ತಮ್ಮೆಲ್ಲರಿಗೂ ಕೂಡ ಆಯುರ ಆರೋಗ್ಯ ಸುಖ ಸಂಪದಗಳನ್ನ ಭಗವಂತ ಕೊಟ್ಟು ಈ ಕ್ಷೇತ್ರದ ಕರ್ತೃನಾಥ ಸದಾ ಸರ್ವರನ್ನು ಅನುಗ್ರಹಿಸಲಿ, ಉದ್ಧರಿಸಲಿ ಅನ್ನುವಂತ ಭಕ್ತಿಯ ಪ್ರಾರ್ಥನೆಯನ್ನ ಭಗವಂತನಲ್ಲಿ ಕರ್ತೃನಾಥನಲ್ಲಿ ಮಾಡಿಕೊಂಡು ಈ ಸಂದೇಶಕ್ಕೆ ವಿರಾಮ ಕೊಡ್ತಾ ಇದ್ದೇವೆ. ಓಂ ಸಹನಾ ಭವತು ಸಹನೋ ಭುನಕ್ತು ಸಹ ವೀರ್ಯಂ ಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. 2, 4 ಅಂತ ಸತ್ಯ. ಹಾಗೆ ನೀವು ಜೀವನದಲ್ಲಿ ಒಳ್ಳೇದು ಅಂತ ಯಾವುದನ್ನು ಅನ್ಕೊಂಡಿದ್ದೀರಲ್ಲ, ನಿಮ್ಮ ಜೀವನದಲ್ಲಿ ಒಳ್ಳೇದು ಅಂತ ಯಾವ್ದು ಅನ್ಕೊಂಡಿದ್ದೀರಲ್ಲ, ಅದನ್ನು ಯಾರಾದ್ರೂ ನಿಮ್ಮ ಮನಸ್ಸನ್ನ ಕೆಡಿಸ್ಲಿಕ್ಕೆ, ಭಾವವನ್ನ ಕೆಡಿಸ್ಲಿಕ್ಕೆ, ಕ್ರಿಯೆಯನ್ನ ಕೆಡಿಸ್ಲಿಕ್ಕೆ, ಅದನ್ನ ಏನಾದ್ರೂ ಹಾಳು ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ ಅಂದ್ರೆ ಒಪ್ಲಿಕ್ಕೆ ಸಾಧ್ಯ ಇದೆಯಾ? ಅದನ್ನ ಒಪ್ಪಬಾರದು. ನೀವು ಯಾಕೆ ಮಾಡ್ತೀರಿ ಅನ್ನೋದನ್ನ ಕೆಲವರು ಹೇಳ್ಬೋದು. ಅಂದ್ರೆ ನಿಮ್ಮ ಭಾವನೆಗಳನ್ನ ಕೆಡಿಸ್ಲಿಕ್ಕೆ, ಈಗ ಉದಾಹರಣೆಗೆ ಒಂದು ಪರಿವಾರದಲ್ಲಿ ಅತ್ಯಂತ ಭಾವನಾತ್ಮಕವಾದ ಸಂಬಂಧ ಉಳ್ಳಂತ ಸಹೋದರರು, ಇಡೀ ಪರಿವಾರ ಒಟ್ಟಾಗಿರುತ್ತೆ. ಪರಿವಾರವನ್ನ ಕೆಡಿಸ್ಲಿಕ್ಕಾಗಿ ಯಾರೋ ಏನೋ ಹೇಳಿದ್ರು ಅಂದ ತಕ್ಷಣ ಅದನ್ನ ಒಪ್ಪಿದ್ರಿ, ಅಕಸ್ಮಾತ್ ಪರಿವಾರವನ್ನ ಹಾಳು ಮಾಡ್ಕೊಂಡ್ರಿ ಅಂದ್ರೆ ಹೊಣೆಯನ್ನ, ಒಳ್ಳೆ ಭಾವನೆ ಇರ್ತಕ್ಕಂಥವ್ರನ್ನ ಕೆಡಿಸ್ಲಿಕ್ಕೆ ಅನೇಕ ಪ್ರಯತ್ನಗಳು ನಡೀತವೆ. ಅದನ್ನ ನೀವು ಎಲ್ಲದನ್ನು ಕೇಳ್ರಿ, ಒಳ್ಳೆದನ್ನ ನಿಮ್ಮ ಜೊತೆಗಿಟ್ಕೊಳ್ಳಿ. ಇದು ಸಾರ್ಥಕ ಬದುಕು ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ತಮ್ಮೆಲ್ಲರ ಗಮನಕ್ಕೆ ತರ್ತಾ, ಪ್ರಾಯಶಃ ಪ್ರತಿಯೊಬ್ಬರು ಕೂಡ ಧರ್ಮವನ್ನ ಬಿಡಬಾರದು. ಒಂದಷ್ಟು ಸಂಕಲ್ಪಗಳು. ಈಗ ಸುದೀರ್ಘ, ಯಾಕಂದ್ರೆ ಲೇಟ್ ಆಗಿಬಿಟ್ಟದ ರಥೋತ್ಸವ, ಸುದೀರ್ಘ ವಿಷಯ ಇಲ್ಲ, ನೇರ ವಿಷಯ ನಿಮಗೆ ಕೊಡ್ತೇವೆ. ಏನು ಅಂತ ಕೇಳಿದ್ರೆ, ಯಾವುದೇ ಸಂದರ್ಭದಲ್ಲೂ ಕೂಡ ನೀವು ಒಂದು ಸಂಕಲ್ಪ ಮಾಡಬೇಕು. ಏನು ಸಂಕಲ್ಪ? ಉತ್ತರಾಯಣ ಪುಣ್ಯ ಪರ್ವ ಕಾಲದ ಸುಸಂದರ್ಭದಲ್ಲಿ ಸಂಕಲ್ಪವನ್ನು ಮಾಡಬೇಕು. ಯಾವುದೇ ಕಾರಣಕ್ಕೂ ನಾನು ಈ ಹಿಂದೆ ಏನೋ ನನ್ನಿಂದ ತಪ್ಪಾಗಿರಬಹುದು, ಇನ್ನು ಮೇಲೆ ಘೋರವಾದ ತಪ್ಪನ್ನು ನಾನು ತಿಳಿದು ಇವತ್ತಿನಿಂದ ಮಾಡಲ್ಲ ಅಂತ ನಿಮ್ಮ ಅಂತರಾತ್ಮದಲ್ಲಿ ಪ್ರತಿಜ್ಞೆ ಮಾಡಿಕೊಳ್ಳುವಂತವರಾಗಬೇಕು. ಅದ್ರ ಜೊತೆಗೆ ಯಾರ್ಯಾರು ದುಶ್ಚಟಗಳಿಗೆ ದಾಸರಾಗಿದ್ದೀರಿ, ಕಷ್ಟಪಟ್ಟು ದುಡಿದು ಸಂಪಾದನೆ ಮಾಡಿರುವಂತ ಒಂದೊಂದು ರೂಪಾಯಿನೂ ಕೂಡ ಎಲ್ಲೋ ಹಾಳು ಮಾಡ್ತಿರಲ್ಲ ದುಶ್ಚಟಗಳಿಗೆ, ಈಸ್ಪೆಟ್ಟು, ಓಸಿ, ಕ್ರಿಕೆಟು, ಬೆಟ್ಟಿಂಗು, ಅನೇಕ ಸಮಸ್ಯೆಗಳಿಗೆ ದುಡ್ಡನ್ನು ಹಾಳು ಮಾಡ್ತಿರಲ್ಲ. ಅಂತ ಪ್ರಸಂಗ ಇದ್ದಾಗ ಅವರು ಕೂಡ ಪ್ರತಿಜ್ಞೆ ಮಾಡಬೇಕು, ಈ ಕ್ಷಣದಿಂದ ನಾನು ಪ್ರಸಂಗ ಬಂದ್ರೆ ಪ್ರಾಣ ತ್ಯಾಗ ಮಾಡ್ತೇನೆ ಹೊರತು ಅಂತ ಪಾಪದ ಕೆಲಸವನ್ನು ನಾನು ಮಾಡೋದಿಲ್ಲ ಅನ್ನುವಂತ ಪ್ರತಿಜ್ಞೆಯನ್ನ ಮಾಡಬೇಕು. ಅದ್ರ ಜೊತೆಗೆ ನೀವು ಅನ್ನಮಯಮ್ಮೆ ಸೌಮ್ಯ ಮನಃ, ನಿಮ್ಮ ಮನಸ್ಸು ಯಾವಾಗ್ಲೂ ಕೂಡ ಪವಿತ್ರವಾಗಿರಬೇಕು, ಶುದ್ಧವಾಗಿರಬೇಕು ಅಂತ ಕೇಳಿದ್ರೆ, ಇಡೀ ನಮ್ಮ ಶರೀರದ ರಕ್ಷಣೆ ಮಾಡುವಂತ ಅಂಗ ಯಾವುದು ಅಂತ ಕೇಳಿದ್ರೆ ಮನಸ್ಸು. ಮನಸ್ಸು ಹೇಳಿದಂತೆ ವ್ಯಕ್ತಿ ಕೇಳ್ತಾನೆ. ಆ ಮನಸ್ಸು ಶುದ್ಧವಾಗಿ ಪವಿತ್ರವಾಗಿರಬೇಕು ಅಂತ ಕೇಳಿದ್ರೆ ನೀವು ಬಹಳ ಲಕ್ಷ್ಯ ಕೊಟ್ಟು ಕೇಳುವ ಮಾತು ಏನು ಅಂತ ಕೇಳಿದ್ರೆ, ಅನ್ನಮಯಮ್ಮೆ ಸೌಮ್ಯ ಮನಃ.
ನೀವು ತೆಗೆದುಕೊಳ್ಳುವಂತ ಆಹಾರ ಪದಾರ್ಥಗಳು ನಿಮ್ಮ ಮನಸ್ಸು. ಯಾರು ಸಾತ್ವಿಕವಾದ, ಶುದ್ಧವಾದ, ಪವಿತ್ರವಾದ ಆಹಾರ ಪದಾರ್ಥಗಳ ಸೇವನೆ ಮಾಡ್ತೀರಿ ಅವರ ಮನಸ್ಸು ಪವಿತ್ರವಾಗಿರುತ್ತೆ ಅಂತಕ್ಕಂಥದ್ದು. ಅದಕ್ಕಾಗಿ ಜೈಸ ಅನ್ ವೈಸ ಮನ್. ನಾವು ತೆಗೆದುಕೊಳ್ಳುವಂತ ಆಹಾರ ಹೇಗಿರುತ್ತೋ ಹಾಗೆ ನಮ್ಮ ಮನಸ್ಸು ಪರಿವರ್ತನೆ ಆಗತ್ತೆ ಅನ್ನೋದನ್ನ ಯಾರು ಕೂಡ ಮರಿಬಾರದು. ಹೇಳುವಂತ ಉದ್ದೇಶ ಏನು ಅಂತ ಕೇಳಿದ್ರೆ, ನೀವು ಪ್ರತಿನಿತ್ಯ ಶಿಸ್ತಿನ ಶಿಪಾಯಿಗಳಾಗಬೇಕು. ಬೆಳಗ್ಗೆ ಪ್ರಾತಃ ಕಾಲದಲ್ಲಿ ನಾನು 5 ಗಂಟೆಗೆ ಏಳುತ್ತೇನೆ ಎನ್ನುವಂತ ಪ್ರತಿಜ್ಞೆ ಮಾಡಬೇಕು. ರಾತ್ರಿ 3 ಗಂಟೆಗೆ ಮಲಗ್ತೇನೆ ಅಲ್ಲ, ರಾತ್ರಿ 10 ಗಂಟೆಗೆ ಮಲ್ಕೊಳ್ಳುವಂತ ವ್ಯವಸ್ಥೆ. ಏನು ಒತ್ತಡಗಳಿದ್ದಾಗ ಬೇರೆ. ನೀವು ಮಲಗಿದ ನಂತರ ನೀವು ಮಲಗುವ ಪೂರ್ವದಲ್ಲಿ 1 ತಾಸು ಯಾರು ಮೊಬೈಲ್ ಅನ್ನ ನೋಡ್ಲಿಕ್ಕೆ ಹೋಗ್ಬೇಡಿ. ಅನಿವಾರ್ಯತೆಗಳಿದ್ದಾಗ ಬೇರೆ. ಸುಮ್ಮನೆ ಒಂದು ನೋಡ್ಲಿಕ್ಕೆ ಹೋಗಿ ಇನ್ನೊಂದು ನೋಡ್ತಾ ಇವತ್ತು 10 ಗಂಟೆಗೆ ಮಲಿಗೆ 5 ಕೇಳ್ಬೇಕು ಅಂತ ಅನ್ಕೊಂಡಿರ್ತೀರಿ. ಯಾವ್ಯಾವ್ದು ನೋಡ್ತಾ 12 ಆಗ್ಬಿಡುತ್ತೆ. 12 ಹೋಗಿ ಮತ್ತೊಂದು ಆಗತ್ತೆ. ಆಮೇಲೆ ಬೆಳಗ್ಗೆ 5 ಹೋಗಿ 9 ಗಂಟೆ ಆಗತ್ತೆ. ತಾಯಂದ್ರೆ ಎಬ್ಸಷ್ಟೊತ್ತಿಗೆ ಅವ್ರಿಗೆ ಸಾಕ ಹೋಗಿರುತ್ತೆ. ಹಾಗೆ ಆಗ್ಬಾರ್ದು. ಅದಕ್ಕೆ ಪ್ರತಿಜ್ಞೆ ಮಾಡಬೇಕು, ಮಲಗುವಕ್ಕಿಂತ ಪೂರ್ವದಲ್ಲಿ 1 ತಾಸು ಮೊದಲು ನಾನು ಮೊಬೈಲ್ ನೋಡಲ್ಲ. 5 ಗಂಟೆಗೆ ಸರಿಯಾಗಿ ಹೇಳಬೇಕು. ಎದ್ದ ನಂತರ 1 ಗಂಟೆ ಮೊಬೈಲ್ ನೋಡೋ ಹಾಗಿಲ್ಲ. ಅನಿವಾರ್ಯತೆಗಳಿದ್ದಾಗ ಬೇರೆ, ಅದನ್ನ ಬಹಳ ಲಕ್ಷ್ಯ ಇಡಿ. ಮತ್ತೆ ಏನೋ ಪರಿಸ್ಥಿತಿಗಳು ಬಂದಾಗ ಅಜ್ಜವ್ರು ಹೇಳೋರು ನೋಡ್ಲೇಬಾರ್ದೇನೋ ಅಲ್ಲ, ಅನಿವಾರ್ಯತೆಗಳಿದ್ದಾಗ ನೋಡುವಂಥದ್ದು ಬೇರೆ. ಆದ್ರೆ ಅದನ್ನ ನೋಡಬೇಕು ಅನ್ನೋದಕ್ಕಾಗಿ ಏನ್ ವಿಚಾರ ಇರ್ತದೆ ಸ್ವಲ್ಪ ಅದನ್ನ ಕಡಿಮೆ ಮಾಡಬೇಕು. ಆನಂತರದಲ್ಲಿ ಎದ್ದ ತಕ್ಷಣ ನಿತ್ಯ ಕರ್ಮಗಳು, ನಿತ್ಯ ಕ್ರಿಯೆಗಳನ್ನು ಯಥಾಸ್ಥಿತಿ ಮಾಡುವಂಥದ್ದು ಅದಷ್ಟೇ ಸತ್ಯ. ಅದರ ಜೊತೆಗೆ ನೀವು ಸಾತ್ವಿಕವಾದ ಆಹಾರ ಪದಾರ್ಥಗಳು ಮನೆಯ ಅಡುಗೆಯನ್ನ ಮಾಡುವಂತೆ ಆಗ್ಬೇಕು. ಮನೆಯ ಅಡುಗೆಯನ್ನು ಊಟ ಮಾಡುವಂತ ಸಂಕಲ್ಪ ಮಾಡಿ. ಹೊರಗೆ ಬಹಳ ರುಚಿ ಆಸ್ಪತ್ರೆ ಯಾವುದು ಅಂತ ಕೇಳಿದ್ರೆ ಅಡುಗೆ ಮನೆ. ವೈದ್ಯರು ಯಾರು ಅಂತ ಕೇಳಿದ್ರೆ ತಾಯಿ. ಅವರು ಮಾಡಿರೋ ಪದಾರ್ಥಗಳು ಸರಿಯಾಗಿ ನೀವು ಊಟ ಮಾಡಿದ್ರಿಂದ ಆರೋಗ್ಯ ಸುರಕ್ಷಿತವಾಗಿರುತ್ತೆ. ಅದಕ್ಕಾಗಿ ಅಂತ ಸಂಕಲ್ಪ ಮಾಡ್ಕೋಬೇಕು. ನಂತರದಲ್ಲಿ ಯಾವುದೇ ಒತ್ತಡ ಇದ್ರೂ ಕೂಡ ಕೆಲಸದಿಂದ ರಾತ್ರಿ 8 ಗಂಟೆ ಒಳಗಾಗಿ ಮನೆ ಸೇರಬೇಕು. ಆ ರೀತಿಯಾಗಿರ್ತಕ್ಕಂಥ ಕೆಲವೊಂದು ಪ್ರತಿಜ್ಞೆಗಳು. ಹಿರಿಯರಿಗೆ ಗೌರವವನ್ನು ಕೊಡುವಂಥದ್ದು, ನಮ್ಮ ಸನಾತನ ಪರಂಪರೆಯನ್ನು ಆಚರಿಸುವಂಥದ್ದು ಮತ್ತು ರಕ್ಷಣೆ ಮಾಡುವಂಥದ್ದು, ಸದಾ ಧರ್ಮ ಮಾರ್ಗದಲ್ಲಿ ನಡೆಯುವಂಥದ್ದು. ಈ ಸಂಕಲ್ಪಗಳನ್ನು ನೀವು ಮಾಡಿದ್ರಿ ಅಂತ ಕೇಳಿದ್ರೆ ನಿಜವಾಗಿ ಸುಖಿಗಳಾಗಿ ಬದುಕಲಿಕ್ಕೆ ಸಾಧ್ಯವಾಗತ್ತೆ. ಯಾರು ಏನ್ ಹೇಳಿದ್ರು ಕೂಡ ಒಳ್ಳೆಯದನ್ನ ಮಾತ್ರ ನೀವು ಸ್ವೀಕಾರ ಮಾಡ್ರಿ. ಒಳ್ಳೆಯದಲ್ಲದೆ ಇರತಕ್ಕಂಥ ವಿಷಯವನ್ನ ನೀವು ಸ್ವೀಕಾರ ಮಾಡುವಂಥದ್ದು ಅವಶ್ಯಕತೆ ಇಲ್ಲ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ತಿಳಿಸಿ, ಈ ಕಾರ್ಯಕ್ರಮಕ್ಕೆ ಲಕ್ಷ್ಮೇಶ್ವರದ ಪೂಜ್ಯರು ಮತ್ತೋರ್ವ ಪೂಜ್ಯರು ಕೂಡ ದಯಮಾಡಿಸಿದ್ದಾರೆ. ಅನಿರೀಕ್ಷಿತವಾಗಿ ದಯಮಾಡಿಸಿ ಈ ಕಾರ್ಯಕ್ರಮಕ್ಕೆ ಶೋಭೆಯನ್ನು ತಂದು ಕೊಟ್ಟಿದ್ದಾರೆ. ಅದರ ಜೊತೆಗೆ ನಮ್ಮ ಮನೋಹರಿ ಮಠದವರು ಕೂಡ ಅತ್ಯಂತ ಅದ್ಭುತವಾದ ವಿಷಯಗಳನ್ನ, ಧರ್ಮ, ಉತ್ತರಾಯಣ ಪುಣ್ಯ ಪರ್ವಕಾಲ ಇವೆಲ್ಲವುಗಳ ವಿಷಯವಾಗಿ ತಮ್ಮ ವಿಷಯಗಳು ಹಂಚಿಕೊಂಡಿದ್ದಾರೆ. ಅದರ ಜೊತೆಗೆ ನಮ್ಮ ಪಾಲಯ್ಯರಿರ್ಬೋದು, ಅನೇಕ ಗಣ್ಯರು ತಮ್ಮ ಅನುಭವಗಳನ್ನು ಹಂಚಿಕೊಂಡಿದ್ದಾರೆ. ಅದರ ಜೊತೆಗೆ ಕಂಬಾಳಿ ಮಠರಿರ್ಬೋದು, ಎಲ್ಲರೂ ತಮ್ಮ ಅನುಭವಗಳನ್ನು ಹಂಚಿಕೊಂಡಿದ್ದಾರೆ. ನಮ್ಮ ಶಾಸಕರು ಕೂಡ ಒಂದಷ್ಟು ಬೇಗ ಬರ್ಬೋದಿತ್ತು, ಒತ್ತಡ ಜಾಸ್ತಿ ಇತ್ತು ಅಂತ ಇವತ್ತು ಹೇಳಿದ್ರು, ನಿನ್ನೆ ಫೋನ್ ಮಾಡಿ ಮಾತಾಡಿದ್ರು. ಆ ಎಲ್ಲ ಒತ್ತಡದ ಮಧ್ಯದಲ್ಲೂ ಕೂಡ ಇಲ್ಲಿ ಬಂದು ರಥೋತ್ಸವದಲ್ಲಿ ಪಾಲ್ಗೊಂಡಿದ್ದಾರೆ. ಪ್ರಾಯಶಃ ಅವರು ಕೂಡ ಒಂದು ಪುಟ್ಟ ಗ್ರಾಮದಲ್ಲಿ ಜನಿಸಿ ಬಹಳ ಕಷ್ಟವನ್ನ ಪಟ್ಟು, ಈಗ ನಾವು ಸಾಕಷ್ಟು ಹೇಳ್ತಾ ಇದ್ವಲ್ಲ, ಏನೆಲ್ಲ ನೋವು, ನಿಂದೆ, ಗೊಂದಲ, ಆರೋಪ, ಆತಂಕಗಳನ್ನು ಮೆಟ್ಟಿ ಬೆಳೆದು ಇವತ್ತು ಮಗ ದೊಡ್ಡ ಆಫೀಸರ್ ಆಗಿದ್ದಾರೆ. ಆನಂತರ ಇವರು ಈ ತಾಲೂಕಿನ ಶಾಸಕರಾಗಿ ಅತ್ಯಂತ ವಿಶೇಷವಾದ ಕಾರ್ಯವನ್ನ ಮಾಡಿಕೊಂಡು ಬರ್ತಾ ಇದ್ದಾರೆ ಅಂತ ನಮ್ಮ ಶಾಸಕರು ದೇವೇಂದ್ರಪ್ಪನವರು ಕೂಡ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಂತವರಾಗಿದ್ದಾರೆ. ಅನೇಕ ಗಣ್ಯರು, ರಾಜೇಶ್ ರವರು, ರಾಮಚಂದ್ರ ಎಲ್ಲರೂ ಕೂಡ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಇರಬಹುದು ಅಥವಾ ಹೋಗಿದ್ದಾರೆ ಅಂತ ಅನ್ಕೋತಾ ಇದ್ದೇವೆ. ಅವರು ಪ್ರಯಾಣವನ್ನು ಮಾಡಿದ್ದಾರೆ. ಈ ಕಾರ್ಯಕ್ರಮ ಬಹಳ ಸುಲಲಿತವಾಗಿ ಸಾಗಿದೆ. ಇವತ್ತು ಎಲ್ಲ ಪ್ರಕಾರ ತಮ್ಮ ಜವಾಬ್ದಾರಿಗಳನ್ನ ಸ್ವಯಂ ಸೇವಾಕರ್ತರು ಸ್ವ ಇಚ್ಛೆಯಿಂದ ಅತ್ಯಂತ ಭಕ್ತಿ ಶ್ರದ್ಧೆಯಿಂದ ಮಾಡಿದ್ದಾರೆ. ನಮ್ಮೆಲ್ಲ ಶಾಸ್ತ್ರಿಗಳ ಬಳಗ ಬಹಳ ವಿಶೇಷವಾದಂತ ವೈದಿಕ ಕಾರ್ಯವನ್ನು ನೆರವೇರಿಸಿದ್ದಾರೆ. ಪ್ರಸಾದ್ ತಯಾರು ಮಾಡೋದಿರ್ಬೋದು, ಪ್ರಸಾದ್ ವಿತರಣೆ ಮಾಡುವಂತವ್ರು ಇರ್ಬೋದು, ಅನೇಕ ಪ್ರಕಾರ ಸೇವೆಯನ್ನು ಸಲ್ಲಿಸಿದ್ದಾರೆ. ಅದರ ಜೊತೆಯಲ್ಲಿ ಇವತ್ತು ಅನೇಕ ಪ್ರಸಾದ, ಬೆಳಗ್ಗೆ ಇಡ್ಲಿ ಮತ್ತು ವಡೆ, ಸಾಂಬಾರ್, ಚಟ್ನಿ, ಅವರು ದಾವಣಗೆರೆ ಭಕ್ತರು, ನಾವು ಬೇಡ ಅಂತ ತಡೆದ್ರು ಕೂಡ ಒತ್ತಡ ಮಾಡಿ ನಮಗೆ ಅವಕಾಶ ಕೊಡ್ಲೇಬೇಕು ಅಂತ ಹೇಳಿ ಅವರು ಮೊದಲು ದೋಷೆಯನ್ನು ಮಾಡ್ತಾ ಇದ್ರು. ಅದು ನಿರ್ವಹಣೆ ಮಾಡ್ಲಿಕ್ಕೆ ಆಗಲ್ಲ ಅಂತ ನಿಲ್ಲಿಸಿದ್ವಿ. 2 ವರ್ಷ ಬಿಟ್ಟು ಈ ಸರಿ ಇಡ್ಲಿ ಮಾಡೇ ತೋರಿಸ್ತೇವೆ ಅಂತೇಳಿ ಹಠ ಹಿಡಿದು ಆ ಭಕ್ತರು ಆ ಒಂದು ಸೇವೆಯನ್ನ ಪರಿಪೂರ್ಣಗೊಳಿಸಿದ್ದಾರೆ. ಅದು ವ್ಯವಸ್ಥಿತವಾಗಿ ಆಗಿದೆ. ಅದರ ಜೊತೆಯಲ್ಲಿ ಕೊಟ್ಟೂರಿನ ಭಕ್ತರು ಅವರು ವೈರಾಗ್ಯ ಧಾಮದಲ್ಲಿ ಅಲ್ಲಿ ಮಾಡಬೇಕು ಅಂದ್ರು, ಅಲ್ಲಿ
ಫುಲ್ ಆಗಿದೆ ಎಂದ ಮೇಲೆ ಇಲ್ಲಿ ಆದ್ರೂ ನಾವು ಅಲ್ಲಿ ಕೊಟ್ಟೂರು ಮೆಣಸಿನಕಾಯಿ ಬಹಳ ಪ್ರಸಿದ್ಧಿ, ಅದಕ್ಕೆ ನಾವು ಮಾಡುತ್ತೇವೆ ಅಂತ ಹೇಳಿದ್ರು. ನಿಮಗೆ ಕೊಡ್ಲಿಕ್ಕೆ ಆಗಲ್ಲ, ಕಷ್ಟ ಆಗತ್ತೆ ಅಂತ ಹೇಳಿ ಪೆಂಡಿಂಗ್ ಇಟ್ಟಿದ್ವಿ. ನಿನ್ನೆ ಮಧ್ಯಾಹ್ನದವರೆಗೂ ಹಠ ಹಿಡಿದು ನಮಗೆ ಅವಕಾಶ ಕೊಡ್ಲೇಬೇಕು ಅಂತ ಪ್ರಾರ್ಥನೆ ಮಾಡಿದ್ರು. ಅವರು ಕೂಡ ಇವತ್ತು ಒಂದು 25,000ಕ್ಕಿಂತ ಹೆಚ್ಚು ಮೆಣಸಿನಕಾಯಿ ನಾವು ರೆಡಿ ಮಾಡಿ ಕೊಡ್ತೇವೆ ಅಂತೇಳಿ ಪ್ರಾತಃ ಕಾಲದಿಂದ ಎಲ್ಲರಿಗೂ ಕೂಡ ಅವನ್ನೆಲ್ಲ ವ್ಯವಸ್ಥೆ ಮಾಡಿದ್ದಾರೆ. ಅನೇಕ ಹಳ್ಳಿಗಳಿಂದ ತಾಯಂದಿರು ರೊಟ್ಟಿ ಮತ್ತು ಪುಡಿ ಚಟ್ನಿಯನ್ನು ತಂದು ಕೊಟ್ಟಿದ್ದಾರೆ. ಯಾರು ಹಾಲು ಮೊಸರನ್ನ, ಯಾರು ದವಸ ಧಾನ್ಯಗಳನ್ನ, ಅನೇಕ ಎಲ್ಲವನ್ನು ತಂದು ಕೊಟ್ಟು ಈ ಕಾರ್ಯಕ್ರಮದ ಯಶಸ್ಸಿಗೆ ತಾವೆಲ್ಲ ಕಾರಣೀಭೂತರಾಗಿದ್ದೀರಿ. ಆನಂತರ ಸೌಂಡ್ ಸಿಸ್ಟಮ್ ಇರಬಹುದು, ವಿದ್ಯುತ್ ಅಲಂಕಾರ ಇರಬಹುದು, ಈ ಎಲ್ಲ ಶಾಮಿಯಾನ ಪ್ರತಿಯೊಂದು ಕೂಡ ಸೇವೆಯನ್ನ ಅತ್ಯಂತ ವಿನಮ್ರವಾದಂತ ಭಕ್ತರು ನಿರ್ವಹಣೆ ಮಾಡಿದ್ದಾರೆ. ಅದಕ್ಕಾಗಿ ನಾವು ಮಾಡಿದ ಪುಣ್ಯ ಯಾವತ್ತೂ ವ್ಯರ್ಥ ಆಗಲ್ಲ. ಧರ್ಮ ಕಾರ್ಯ, ಪುಣ್ಯ ಕಾರ್ಯ, ಧರ್ಮಕ್ಷೇತ್ರದಲ್ಲಿ ಮಾಡಿರುವಂತ ಪುಣ್ಯ ವ್ಯರ್ಥವಾಗ್ಲಿಕ್ಕೆ ಸಾಧ್ಯವಿಲ್ಲ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ತಿಳಿಸಿ, ಆ ಕ್ಷೇತ್ರದ ಕರ್ತೃನಾಥ್ ಹೇಳ್ತಾನೆ, ಮುಮ್ಮಡಿ ಶಾಂತಲಿಂಗ ಶಿವಯೋಗಿಗಳು ಅಸಾಮಾನ್ಯರು. ನಮ್ಮ ಶಾಸಕ ದೇವೇಂದ್ರಪ್ಪ ಪಾಲಯ್ಯ ಅನೇಕ ಗಣ್ಯರು ತಮ್ಮ ಅತ್ಯಂತ ಭಕ್ತಿ ಸೇವೆಯನ್ನ ಪೂಜ್ಯರಿಗೂ ಮಾಡಿದ್ದಾರೆ. ನಮ್ಮ ಜೊತೆಗೆ ಅಷ್ಟೇ ವಿನಮ್ರವಾದಂತ ಸೇವೆ ಸಲ್ಲಿಸ್ತಾ ಇದ್ದಾರೆ. ನಮ್ಮ ಲಿಂಗಣ್ಣವರು ಕೂಡ ಅನುಭವಗಳು ಹಂಚಿಕೊಂಡಿದ್ದಾರೆ. ಅವರು ಕೂಡ ಅತ್ಯಂತ ವಿನಮ್ರವಾದಂತ ಸೇವೆಯನ್ನು ಮಾಡಿದವರು. ಅಂತ ಪೂಜ್ಯರು ಆಂಧ್ರ ಪ್ರದೇಶದ ಮುಪ್ಪಲಕುಂಟೆಯಲ್ಲಿ 21 ತಿಂಗಳ ಪರ್ಯಂತರವಾಗಿ ನಿರಾಹಾರ, ಪ್ರತಿನಿತ್ಯ ಒಂದು ಬಾಳೆಹಣ್ಣು, 1 ಲೋಟ ಹಾಲು, 1 ಲೋಟ ಬೇವಿನ ರಸ ಮತ್ತೆ ಒಂದಷ್ಟು ನೀರನ್ನು ತಗೊಂಡು 21 ತಿಂಗಳು ಶಿವಯೋಗಾನುಷ್ಠಾನವನ್ನ ಮಾಡಿ ಹೊಸ ಇತಿಹಾಸವನ್ನು ಬರೆದಂತವ್ರು ಯಾರಾದ್ರೂ ಇದ್ರೆ ತಪೋಕ್ಷೇತ್ರ ಕಣ್ಣವಕೊಪ್ಪೆ ಗವಿಮಠದ ಲಿಂಗೈಕ್ಯ ಶ್ರೀ ಶತಸ್ಥಲ ಬ್ರಹ್ಮ ಮುಮ್ಮಡಿ ಶಾಂತಲಿಂಗ ಶಿವಯೋಗಿಗಳು. ಈ ಮಠದ ವಿಶೇಷತೆ ಏನು ಅಂತ ಕೇಳಿದ್ರೆ, ಇಮ್ಮಡಿ ಶಾಂತರಾಜ್ಯವರು ನಮ್ಮ ಶಾಸಕರು ಹೇಳ್ತಾರೆ, ಅವ್ರು ಬಾಲ್ಯದಲ್ಲಿ ಇದ್ದಾಗ ಅವ್ರ ಜೊತೆಗೆಲ್ಲ ಅವ್ರು ಏನು ಕೊಡ್ತಿದ್ರು ತಗೊಂಡು ತಿಂದು ಅವ್ರು ಸೇವೆ ಮಾಡಿ ಎಲ್ಲ ಮಾಡುವಂತ ಮೊನ್ನೆ ಸುಮಾರು ಹೊತ್ತು ಕೂತ್ ಹೇಳ್ತಾ ಇದ್ರು. ಅಂತ ಪೂಜ್ಯರು ಇಮ್ಮಡಿ ಶಾಂತರಾಜ್ಯವರು, ಅವರು ಕೂಡ ಮಹಾನ್ ಲೀಲಾ ಪುರುಷರು. ಅವರದು ಕೂಡ ತೇರು ಕಂದಿಕೇರಿಯಲ್ಲಿ ಆಗತ್ತೆ. ಮುಮ್ಮಡಿ ಶಾಂತಲಿಂಗಜ್ಜ ಅವ್ರ ತೇರು ಈ ಕ್ಷೇತ್ರದಲ್ಲಿ ಆಗತ್ತೆ. ಒಂದು ಮಠದ 2 ಗುರುಗಳ ರಥ, ಏನಾದ್ರೂ ನಮ್ಮ ಭಾರತದಲ್ಲಿ 2 ರಥಗಳು ಆಗ್ತಾ ಇದ್ದಾವೆ ಅಂತ ಕೇಳಿದ್ರೆ ಅದು ಕೇವಲ ಕಣ್ವಕೊಪ್ಪೆ ಗವಿಮಠದ ಪೂಜ್ಯರದು ಅಂತಕ್ಕಂಥದ್ದು ನಮ್ಮ ಎಲ್ಲ ಹೆಮ್ಮೆಯ ಸಂಗತಿ ಎನ್ನುವಂತ ವಿಷಯವನ್ನ ಪ್ರಸ್ತಾಪನೆ ಮಾಡ್ತಾ, ಅಂತ ಪೂಜ್ಯರು ನೀವು ಮಾಡಿದ ಸೇವೆಯನ್ನ ಯಾವತ್ತೂ ಮರೆಯಲ್ಲವರು, ಬಹಳ ನೆನಪಿಟ್ಟು ನೋಡ್ತಾರೆ. ನಮ್ಮ ಮಠದಲ್ಲಿ ಬಂದ ಭಕ್ತರಿಗೆ ಅನ್ನದಾನ ನೀವು ಮಾಡಿರಿ ಅಂತ ಕೇಳಿದ್ರೆ ನಿಮ್ ಮನೆಯಲ್ಲಿ ಯಾವತ್ತೂ ಕೂಡ ಅನ್ನಪೂರ್ಣೇಶ್ವರಿ ಕೊರತೆ ಆಗ್ಲಂಗಿರ್ಲಿ ಅಂತಕ್ಕಂಥವ್ರು ಆಶೀರ್ವಾದವನ್ನ ಪೂಜ್ಯರು ಮಾಡ್ತಾ ಇದ್ದಾರೆ. ಹಾಲು ಮೊಸರನ್ನ ತಂದು ಕೊಟ್ಟವರಿಗೆ ಯಾವತ್ತೂ ಕೂಡ ಹೈನ ತಪ್ಪದಂತಿರಲಿ. ಮಠದಲ್ಲಿ ನೆರಳನ್ನ ಮಾಡಿದವರಿಗೆ ನಿನ್ನ ಮನೆಯಲ್ಲಿ ನೆರಳು ತಪ್ಪದಂತಿರಲಿ. ಬೆಳಕನ್ನ ಹಚ್ಚಿದವರಿಗೆ ಸದಾ ಬೆಳಕಿನ ಮಧ್ಯದಲ್ಲಿ ನಿನ್ನ ಬದುಕನ್ನು ಕಳೆಯುವಂತಾಗಲಿ. ಯಾರು ಈ ಕಾರ್ಯಕ್ರಮದಲ್ಲಿ ಅನೇಕ ಸೇವೆಯನ್ನ ಮಾಡಿದ್ದಾರೆ, ನಿನ್ನ ವಾಣಿಯಲ್ಲಿ, ಭಾವದಲ್ಲಿ, ಕ್ರಿಯೆಯಲ್ಲಿ ಶಕ್ತಿ ತುಂಬಲಿ ಎನ್ನುವಂತ ಆಶೀರ್ವಾದವನ್ನ ಪೂಜ್ಯರು ಮಾಡುವಂತವರಾಗಿದ್ದಾರೆ. ಅದ್ರ ಜೊತೆಗೆ ಇವತ್ತು ಉತ್ತರಾಯಣ ಪುಣ್ಯ ಪರ್ವ ಕಾಲದಲ್ಲಿ ಕರ್ತೃಗದ್ದುಗೆ ದರ್ಶನ, ಹರಿಯುವ ರಥದ ಕಲಶದ ದರ್ಶನ ಏನು ಮಾಡ್ತಾ ಇದ್ದಾರೆ. ಅಂತ ಭಕ್ತರ ಜನ್ಮಾಂತರಗಳ ಪಾಪಗಳು ಕೂಡ ದೂರವಾಗಿ ಮನೋವಾಂಛಿತ ಫಲಗಳು ಲಭ್ಯವಾಗ್ಲಿ ಅಂತಕ್ಕಂಥ ಆಶೀರ್ವಾದವನ್ನ ಪರಮ ಪೂಜ್ಯ ಗುರುಗಳು ಮಾಡುವಂತರಾಗ್ತಾ ಇದ್ದಾರೆ. ಅಂತ ಸದ್ಭಕ್ತರು ತಾವೆಲ್ಲ ಆಗಿದ್ದೀರಿ ಎನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ತಿಳಿಸಿ, ಈ ಕಾರ್ಯಕ್ರಮಕ್ಕೆ ಪ್ರತಿ ವರ್ಷವೂ ಕೂಡ ಒಬ್ಬರಲ್ಲ ಒಬ್ರು ಕೇದಾರನಾಥನ ಪ್ರಧಾನ ಅರ್ಚಕರು ಈ ಜಾತ್ರೆ ಯಾವಾಗ ಶುರುವಾಗಿದೆ ಅಂದಿನಿಂದ ಇಂದಿನ ಪರ್ಯಂತರವಾಗಿ ಒಬ್ಬರಲ್ಲ ಒಬ್ರು ಬಂದೇ ಇರ್ತಾರೆ. ಈ ವರ್ಷವು ನಮ್ಮ ಕೇದಾರನಾಥದ ಪ್ರಧಾನ ಅರ್ಚಕರು ಗಂಗಾಧರ ಲಿಂಗ ಅವರು ಬಂದು ಈ ಕಾರ್ಯಕ್ರಮಕ್ಕೆ ಸೊಬಗನ್ನ ತಂದು ಕೊಟ್ಟಿದ್ದಾರೆ ಅಂತಕ್ಕಂಥ ಮಾತನ್ನ ಹೇಳಲಿಕ್ಕೆ ಬಹಳ ಸಂತೋಷವಾಗ್ತಾ ಇದೆ. ಈ ಕಾರ್ಯಕ್ರಮ ಅತ್ಯಂತ ಸುಂದರವಾಗಿ ಸಾಗಿದೆ. ಈಗ ರಥವನ್ನ ಎಳಿಲಿಕ್ಕಾಗಿ ಅವರು ಕಾಯ್ತಾ ಇದ್ದಾರೆ. ಎಳೆಯೋ ರಥವನ್ನ ದರ್ಶನ ಮಾಡಬೇಕು ಅಂತ ನೀವು ಕಾಯ್ತಾ ಇದ್ದೀರಿ. ನಿಮ್ಮೆಲ್ಲರ ಆನಂದವನ್ನ ನಾವು ನೋಡ್ಬೇಕು ಅಂತ ನಾವು ಕಾಯ್ತಾ ಇದ್ದೇವೆ. ಇದು ತ್ರಿಪುಟಿ ಅಂತ ಕರೀತಾ ಇದ್ದಾರೆ. ಅಂತ ಭಕ್ತಿ ಭಾವದ ಕಾರ್ಯಕ್ರಮ ರಥೋತ್ಸವ ಇನ್ನು ಕೆಲವೇ ನಿಮಿಷದಲ್ಲಿ ಪ್ರಾರಂಭಗೊಳ್ಳುತ್ತೆ. ಅಂತ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಈ ಕ್ಷೇತ್ರದ ಕರ್ತೃ ಗುರುಗಳ ಆಶೀರ್ವಾದಕ್ಕೆ ಕಾರಣೀಭೂತರಾಗಿರ್ತಕ್ಕಂಥ ಎಲ್ಲ ಸದ್ಭಕ್ತರಿಗೂ ಕೂಡ ಪರಮದಯಾಳು ಪಾರ್ವತಿ ಪರಮೇಶ್ವರರು, ಮೂಲ ಪರಮಾಚಾರ್ಯರು, ಪಂಚಕೇದಾರೇಶ್ವರರು, ತಪೋಕ್ಷೇತ್ರ ಕಣ್ವಕೊಪ್ಪೆ ಗವಿಮಠದ ಲಿಂಗೈಕ್ಯ ಎಲ್ಲಾ ಪೂಜ್ಯ ಗುರುಗಳು, ಅದ್ರ ಜೊತೆಗೆ ಈ ವರ್ಷ ಮಳೆ ಬೆಳೆ ಹೇಗೆ ಮುಂದೆ ಬರುವಂತ ವರ್ಷ ಅನ್ನುವಂತ ಒಂದು ಆತಂಕ ರೈತರಲ್ಲಿ ಇರುತ್ತೆ. ಈ ವರ್ಷ ಸಾಕಷ್ಟು ಆಗಿತ್ತು, ಆದ್ರೆ ಸ್ವಲ್ಪ ಮುಂದಿನ ವರ್ಷ ಅತಿವೃಷ್ಟಿ ಅನಾವೃಷ್ಟಿ ಆಗುವಂತ ಸಾಧ್ಯತೆ ಇದೆ. ಕೆಲವು ಕಡೆ ಹೆಚ್ಚು ಬರಬಹುದು, ಕೆಲವು ಕಡೆ ಕಡಿಮೆ ಬರಬಹುದು. ಆದ್ರೆ ರೈತರಿಗೆ ಏನೋ ತೊಂದರೆ ಇರಲಾರದಂತೆ ನಡೆಯುತ್ತೆ ಅಂತಕ್ಕಂಥ ವಿಷಯವನ್ನ ಪ್ರಸ್ತಾಪನೆ ಮಾಡ್ತಾ
ತಮ್ಮೆಲ್ಲರಿಗೂ ಕೂಡ ಆಯುರ ಆರೋಗ್ಯ ಸುಖ ಸಂಪದಗಳನ್ನ ಭಗವಂತ ಕೊಟ್ಟು ಈ ಕ್ಷೇತ್ರದ ಕರ್ತೃನಾಥ ಸದಾ ಸರ್ವರನ್ನು ಅನುಗ್ರಹಿಸಲಿ, ಉದ್ಧರಿಸಲಿ ಅನ್ನುವಂತ ಭಕ್ತಿಯ ಪ್ರಾರ್ಥನೆಯನ್ನ ಭಗವಂತನಲ್ಲಿ ಕರ್ತೃನಾಥನಲ್ಲಿ ಮಾಡಿಕೊಂಡು ಈ ಸಂದೇಶಕ್ಕೆ ವಿರಾಮ ಕೊಡ್ತಾ ಇದ್ದೇವೆ. ಓಂ ಸಹನಾ ಭವತು ಸಹನೌ ಭುನಕ್ತು ಸಹ ವೀರ್ಯಂ ಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ.